ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಹೇಗಿದ್ದೀರಿ ಎಲ್ಲರೂ? ನಾನು ಅಂದ್ಕೊಂತಿದ್ದೀನಿ ಎಲ್ಲರೂ ಖುಷಿಯಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ. ಹೇಗೆ ನಿಮ್ಮ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ಓದ್ತಿದ್ದೀರಾ? ಓಕೆ, ಸೊ ಚೆನ್ನಾಗಿ ಓದಿ, ಚೆನ್ನಾಗಿ ವರ್ಕ್ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಇದು ಎಲ್ಲರಿಗೂ ಕೂಡ ಹೌದಾ? ಸೊ ಸತತ ಪರಿಶ್ರಮವೇ ಯಶಸ್ಸಿನ ಹಿಂದಿರುವ ಗುಟ್ಟು. ಯಾವುದೇ ಸಕ್ಸಸ್ಸಿಗೆ ಆಗಲಿ ಶಾರ್ಟ್ಕಟ್ ಆಗಿ ಯಾವ ಸಕ್ಸಸ್ಸು ನಮಗೆ ಸಿಗೋದಿಲ್ಲ, ಸಿಕ್ಕರೂ ಅದು ಶಾಶ್ವತವಾಗಿ ಇರೋದಿಲ್ಲ. ಇಟ್ ಡಸಂಟ್ ಲಾಸ್ಟ್ ಲಾಂಗ್. ಹೌದಾ? ಸೊ ಹಾಗಾಗಿ ನಾವು ಯಾವಾಗಲೂ ಹಾರ್ಡ್ ವರ್ಕ್ ಮಾಡೇ ನಮ್ಮ ಸಕ್ಸಸ್ಸನ್ನು ಪಡಿಬೇಕು. ಹೌದಾ? ಸೊ ನೀವೆಲ್ಲರೂ ಕೂಡ ಆ್ಯಸ್ ಎ ಸ್ಟೂಡೆಂಟ್ ಲೈಫಲ್ಲಿ ನಿಮಗೆ ಕೆಲಸ ಅಂತ ಅಂದರೆ ಅದು ಓದೋದು ಮೇನ್ ಆಗಿ. ಬೇರೆ ಕೆಲಸ ಇರುತ್ತೆ, ಆಟ ಆಡೋದು, ಇನ್ನೊಂದು ಮತ್ತೊಂದು ಎಲ್ಲ ಓಕೆ. ಆದರೆ ಇಂಪಾರ್ಟೆಂಟ್ ಆಗಿ ನಿಮ್ಮ ಲೈಫ್ನ ನೀವು ಒಂದು ನಿಮ್ಮ ಏನಂತ ಹೇಳ್ತೀವಿ ಕೆರಿಯರ್ನ ನೀವು ರೂಪಿಸ್ಕೋಬೇಕು ಅಂದರೆ ಖಂಡಿತ ನೀವು ಒಳ್ಳೆ ಎಜುಕೇಷನ್ ಬೇಕೇ ಬೇಕು. ಎಜುಕೇಷನ್ ಇಲ್ಲದೆ ಏನೂ ಸಾಧ್ಯ ಇಲ್ಲ. ಹೌದಾ? ಸೊ ಹಾಗಾಗಿ ನೀವು ಇವಾಗ ಈ ಒಂದು ಟೈಮಲ್ಲಿ ಚೆನ್ನಾಗಿ ಓದಬೇಕು. ಹೌದಾ? ಸೊ ನೀವೆಲ್ಲ ಚೆನ್ನಾಗಿ ಓದ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ನಮ್ಮ ಸೆಷನ್ನ ಶುರು ಮಾಡ್ತಿದ್ದೀನಿ. ಯಾವ ಚಾಪ್ಟರನ್ನು ಡಿಸ್ಕಸ್ ಮಾಡ್ತಿದ್ವಿ ನೆನಪಿದೆನಾ? ಹಾಂ, ಸೊ ಏರಿಯಾಸ್ ಆಫ್ ಪ್ಯಾರಲೆಲಗ್ರಾಮ್ಸ್ ಆ್ಯಂಡ್ ಟ್ರಯಾಂಗಲ್ಸ್ ಅನ್ನುವಂಥ ಚಾಪ್ಟರನ್ನು ನಾವು ಡಿಸ್ಕಸ್ ಮಾಡ್ತಿದ್ವಿ. ಇವತ್ತು ಈ ಒಂದು ಚಾಪ್ಟರ್ನಲ್ಲಿ ನಾವು 3ನೇ ಸೆಷನನ್ನು ನೋಡ್ತಿದ್ದೀವಿ. ಓಕೆ, ಸೊ ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ನಾವು ಏನನ್ನ ಕಲಿಯೋದಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಅಭ್ಯಾಸ ಏನು, ಯಾವಾಗಲೂ ಹಿಂದಿನ ಸೆಷನಲ್ಲಿ ಏನನ್ನ ಕಲ್ತಿದ್ವಿ ಅನ್ನೋದನ್ನ ರಿವೈಸ್ ಮಾಡೋದು. ಹೌದಾ? ಸೊ ಹಾಗಿದ್ರೆ ಆ ಕೆಲಸ ಮಾಡೋಣ. ನಿನ್ನೆ ಸೆಷನಲ್ಲಿ ಏನು ಕಲ್ತಿದ್ವಿ ನೆನಪು ಮಾಡ್ಕೊಳ್ರಿ. ಹಾಂ, ಪ್ಯಾರಲೆಲಗ್ರಾಮ್ಸ್ ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್. ಯಾವಾಗ ಎರಡು ಪ್ಯಾರಲೆಲಗ್ರಾಮ್ಸ್ಗಳು ಆನ್ ದ ಸೇಮ್ ಬೇಸ್ ಮೇಲೆ ಇರುತ್ತೋ, ಹಾಗೆ ಎರಡು ಪ್ಯಾರಲೆಲ್ ಲೈನ್ಸ್ಗಳ ನಡುವೆ ಇರುತ್ತೋ, ಆವಾಗ ಆ ಎರಡು ಪ್ಯಾರಲೆಲಗ್ರಾಮ್ಸ್ಗಳು ಹೇಗಿರ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ದೇ ಆರ್ ಈಕ್ವಲ್ ಇನ್ ಏರಿಯಾ ಅನ್ನೋದು ಅರ್ಥ ಆಯಿತು. ಹೌದಾ? ಸೊ ಹಾಗೆ ಏರಿಯಾ ಆಫ್ ಟ್ರಯಾಂಗಲ್, ಎನಿ ಟ್ರಯಾಂಗಲ್, ಓಕೆ, ಅಂದರೆ ಯಾವುದಾದ್ರೂ ಒಂದು ಟ್ರಯಾಂಗಲ್, ಒಂದು ಪ್ಯಾರಲೆಲಗ್ರಾಮ್, ಇಫ್ ದೇ ಆರ್ ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್, ಏನಾಗುತ್ತೆ? ಏರಿಯಾ ಆಫ್ ದ ಟ್ರಯಾಂಗಲ್ ವಿಲ್ ಬಿ ಈಕ್ವಲ್ ಟು ಹಾಫ್ ದ ಏರಿಯಾ ಆಫ್ ದಟ್ ಪ್ಯಾರಲೆಲಗ್ರಾಮ್. ಎರಡು ಒಂದೇ ಪ್ಯಾರಲೆಲ್ಸ್ ನಡುವೆ ಇರ್ತಾವಲ್ಲ, ಆ ಪ್ಯಾರಲೆಲಗ್ರಾಮ್ ಹಾಗೆ ಟ್ರಯಾಂಗಲ್ಗಳ ರಿಲೇಷನ್ ಹೇಳಿದ್ದು. ಹೌದಾ? ಇದನ್ನು ಕೂಡ ನಿನ್ನೆ ಕಲ್ತಿದ್ವಿ. ಹಾಗೆ ಎಕ್ಸಾಂಪಲ್ ಕ್ವಶನ್ಸು, ಎಲ್ಲ ಎಕ್ಸಸೈಸ್ ಕ್ವಶನ್ಸ್ನ ಕೂಡ ಸಾಲ್ವ್ ಮಾಡಿದಾಯಿತು. ಒಂದು ಹೋಮ್ವರ್ಕ್ ಕ್ವಶನ್ನ ಕೊಟ್ಟಿದ್ದೆ, ಅದನ್ನು ಸಾಲ್ವ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಆಗಿತ್ತು ಅದು, ತುಂಬ ಸಿಂಪಲ್ ಆಗಿತ್ತು. ಓಕೆ, ಆಲ್ ರೈಟ್. ಹಾಗಿದ್ರೆ ಇವತ್ತಿನ ನಮ್ಮ ಸೆಷನಲ್ಲಿ ಏನನ್ನ ಕಲಿಯೋದಕ್ಕೆ ಹೊರಟಿದ್ದೀವಿ? ಎಕ್ಸಾಕ್ಟ್ಲಿ ಟ್ರಯಾಂಗಲ್ಸ್ ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್. ಇದು ನಮ್ಮ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್. ಓಕೆ, ಸೊ ಟ್ರಯಾಂಗಲ್ಸ್ಗಳು ಸೇಮ್ ಬೇಸ್, ಯಾವುದಾದ್ರೂ ಎರಡು ಟ್ರಯಾಂಗಲ್ಸ್ಗಳು ಸೇಮ್ ಬೇಸ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್ ಇದ್ದಾಗ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಎಲ್ಲರೂ ಸೆಷನಿಗೆ ತಯಾರಿದ್ದೀರಾ ಅಂದ್ಕೊಂಡು ನಾನು ಮುಂದೆ ಹೋಗ್ತಿದ್ದೀನಿ. ಆಲ್ ರೈಟ್. ಹಾಂ, ಸೊ ಟ್ರಯಾಂಗಲ್ಸ್ ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್. ನೋಡಿ, ಸಪೋಸ್ ಎರಡು ಟ್ರಯಾಂಗಲ್ಸ್ಗಳಿದಾವೆ ಅಂತ ಇಟ್ಕೊಳ್ರಿ. ಯಾವುದ್ಯಾವುದು? ಒಂದು ಟ್ರಯಾಂಗಲ್ ABC ಆ್ಯಂಡ್ ಇನ್ನೊಂದು ಟ್ರಯಾಂಗಲ್ ಯಾವುದು? ಟ್ರಯಾಂಗಲ್ BPC. ಅರ್ಥ ಆಯ್ತಾ? ಒಂದು ಟ್ರಯಾಂಗಲ್ ABC, ಇನ್ನೊಂದು ಟ್ರಯಾಂಗಲ್ BPC. ಎರಡು ಟ್ರಯಾಂಗಲ್ ಇದೆ. ದೇ ಆರ್ ಬೋತ್ ಆಫ್ ದೀಸ್ ಟ್ರಯಾಂಗಲ್ಸ್, ದೇ ಆರ್ ಆನ್ ದ ಸೇಮ್ ಬೇಸ್ BC. ಒಪ್ತೀರಾ? ಹೌದೋ ಅಲ್ವೋ? ಬೇಸ್ ನಿಮಗಿವಾಗ ಆಲ್ರೆಡಿ ನೀವು ತುಂಬ ಫೆಮಿಲಿಯರ್ ಆಗಿದ್ದೀರಾ. ಸೇಮ್ ಬೇಸ್ ಅಂದರೆ ಯಾವುದು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್ ಇದ್ದರೆ ಹೇಗಿರುತ್ತೆ ಆ ಫಿಗರ್ಸ್ಗಳು ಅನ್ನೋದು ನಿಮಗೆ ಗೊತ್ತು. ಓಕೆ, ತೀರಾ ಇವಾಗ ನೀವು ಪರಿಚಿತರಾಗಿದ್ದೀರಾ, ಅದಕ್ಕೆ ಫೆಮಿಲಿಯರ್, ಯು ಆರ್ ಆಲ್ರೆಡಿ. ಹೌದಾ? ಸೊ ಹಾಗಿದ್ರೆ ಇಲ್ಲಿ ಬೇಸ್ ಯಾವುದು ಅಂದರೆ BC. ಎರಡೂ ಟ್ರಯಾಂಗಲ್ಸ್ಗಳ ಕಾಮನ್ ಬೇಸ್ ಯಾವುದು? BC. ಆಲ್ಸೋ ದೇ ಆರ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್. ನೋಡಿ, BCಗೆ AP ಏನಿದೆಲ್ಲ, ದಿಸ್ ಇಸ್ ಪ್ಯಾರಲೆಲ್. ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಎಸ್. ಸರಿ, ಈಗ ನಾನೇನು ಮಾಡ್ತೀನಿ ಅಂದರೆ ಒಂದು ಚಿಕ್ಕ ಕನ್ಸ್ಟ್ರಕ್ಷನ್ ಮಾಡ್ತೀನಿ. ಅದೇನು ಅಂದರೆ, ಐ ವಿಲ್ ಡ್ರಾ ಅ ಲೈನ್. ಓಕೆ, ಸೊ ಈ ರೀತಿಯಾಗಿ ಒಂದು ಲೈನು, ಹಾಗೆ ಇನ್ನೊಂದು ಲೈನನ್ನು ಇಲ್ಲಿ ಡ್ರಾ ಮಾಡ್ತೀನಿ. ಏನಿದು ಅಂದರೆ, ವಾಟ್ ಈಸ್ ದಿಸ್? ಇದಕ್ಕೆ R ಅಂತ ಹೇಳಿ ಹೆಸರು ಕೊಡ್ತೀನಿ. ಓಕೆ, ಸೊ ದೆನ್ ಇದಕ್ಕೆ D ಅಂತ ಹೇಳಿ ಹೆಸರು ಕೊಡ್ತೀನಿ. ಏನು ಮಾಡಿದೆ ನಾನು? ಒಂದು ಲೈನನ್ನು DC ವಿಚ್ ಈಸ್ ಪ್ಯಾರಲೆಲ್ ಟು AB, ABಗೆ ಒಂದು ಪ್ಯಾರಲೆಲ್ ಆಗಿ ಲೈನನ್ನು ಡ್ರಾ ಮಾಡಿದೆ. ಹಾಗೆ PBಗೆ ಒಂದು ಪ್ಯಾರಲೆಲ್ ಆಗಿ ಲೈನನ್ನು ಡ್ರಾ ಮಾಡಿದೆ, ದಟ್ ಈಸ್ CR.
ಓಕೆ, ಸೊ ನಾನೇನು ಮಾಡಿದೆ, ಡ್ರಾ ಸಿ ಡಿ ಪ್ಯಾರಲೆಲ್ ಟು ಎ ಬಿ ಹಾಗೆ ಸಿ ಆರ್ ಪ್ಯಾರಲೆಲ್ ಟು ಪಿ ಬಿ. ಅರ್ಥ ಆಯ್ತಾ? ಹಾಗಿದ್ರೆ ಏನಾಯ್ತು ಇವಾಗ, ನಮಗೇನು ಸಿಕ್ತು ಅಂದರೆ ವಿ ಗಾಟ್ 2 ಪ್ಯಾರಲೆಲಗ್ರಾಮ್ಸ್ಗಳು. ಯಾವ್ದ್ಯಾವುದು? ಒಂದು ಎ ಬಿ ಸಿ ಡಿ ಒಂದು, ಓಕೆ, ಎ ಬಿ ಸಿ ಡಿ ಒಂದು, ಇನ್ನೊಂದು ಯಾವುದು? ಪಿ ಬಿ ಸಿ ಆರ್. ಒಪ್ತೀರಾ? ಕರೆಕ್ಟ್ ತಾನೆ? ಪಿ ಬಿ ಸಿ ಆರ್ ಇನ್ನೊಂದು ಪ್ಯಾರಲೆಲಗ್ರಾಮ್. ಫಸ್ಟ್ ಪ್ಯಾರಲೆಲಗ್ರಾಮ್ ಯಾವುದು? ಎ ಬಿ ಸಿ ಡಿ. ಎರಡನೇ ಪ್ಯಾರಲೆಲಗ್ರಾಮ್ ಯಾವುದು? ಪಿ ಬಿ ಸಿ ಆರ್. ಹೌದಾ? 2 ಪ್ಯಾರಲೆಲಗ್ರಾಮ್ಸ್ಗಳು ಇವಾಗ ನಮಗೆ ಬಂತು. ಓಕೆ, ಗಾಟ್ ಇಟ್? ಸರಿ, ಈಗ ಕೇಳಿಸ್ಕೊಳ್ಳಿ, ಕನ್ಸಿಡರ್ ದಿಸ್ ಟ್ರಯಾಂಗಲ್. ಓಕೆ, ಇನ್ನೊಂದು ವಿಷಯ ಹೇಳೋದು ಮರ್ತೆ. ನಮಗೆ 2 ಟ್ರಯಾಂಗಲ್ಸ್ಗಳು ಇಫ್ ದೇ ಆರ್ ಆನ್ ದ ಸೇಮ್ ಬೇಸ್ ಅಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲ್ಸ್, ನಿನ್ನೆ ಕಲ್ತಿದ್ವಲ್ಲ ಅದೇ ಕಾನ್ಸೆಪ್ಟ್. ಈಗ ಅದನ್ನು ಬರೀತೀನಿ ಫಸ್ಟು. ಏನು? ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿ. ಹೌದಾ? ಹಾಗೆ ಏರಿಯಾ ಆಫ್ ಟ್ರಯಾಂಗಲ್ ಪಿ ಬಿ ಸಿ ಆರ್ ಏನಾಗಿರುತ್ತೆ? ದೇ ಆರ್ ಈಕ್ವಲ್. ಹೌದಾ? ಎರಡೂ ಪ್ಯಾರಲೆಲಗ್ರಾಮ್ಸ್ಗಳ ಏರಿಯಾ ಈಕ್ವಲ್. ಅಗ್ರಿ? ಒಪ್ತಿರಲ್ವಾ? ಓಕೆ, ಬಿಕಾಸ್ ದೇ ಆರ್ ಆನ್ ದ ಸೇಮ್ ಬೇಸ್. ಎರಡೂ ಪ್ಯಾರಲೆಲಗ್ರಾಮ್ಸ್ಗಳು ದೇ ಆರ್ ಆನ್ ದ ಸೇಮ್ ಬೇಸ್ ಬಿ ಸಿ. ಹೌದಾ? ಅಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್ ಯಾವುದು? ಎ ಆರ್. ಗಾಟ್ ಇಟ್? ಎ ಆರ್ ಹಾಗೆ ಬಿ ಸಿ ನಡುವೆ ಲೈ ಆಗಿರುವಂಥ 2 ಪ್ಯಾರಲೆಲಗ್ರಾಮ್ಸ್ಗಳು. ಈಗ 2 ಟ್ರಯಾಂಗಲ್ಸ್ನ ನೋಡಿದ್ರಿ, ನಾನು 2 ಲೈನನ್ನು ಎ ಬಿ ಮತ್ತು ಈ ಪಿ ಬಿಗೆ ಪ್ಯಾರಲೆಲ್ ಆಗಿ ಡ್ರಾ ಮಾಡಿದಾಗ ವಿ ಗಾಟ್ 2 ಪ್ಯಾರಲೆಲಗ್ರಾಮ್ಸ್. ಆ 2 ಪ್ಯಾರಲೆಲಗ್ರಾಮ್ಸ್ಗಳು ದೇ ಆರ್ ಈಕ್ವಲ್ ಇನ್ ಏರಿಯಾ ಅಂತ ನಮಗೆ ಗೊತ್ತಾಯಿತು, ಬಿಕಾಸ್ ದೇ ಆರ್ ಆನ್ ದ ಸೇಮ್ ಬೇಸ್ ಅಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್. ಇದು ನಿನ್ನೆ ಕಲ್ತಿದ್ದೀವಿ. ಓಕೆ, ಸರಿ. ಈಗ ವಾಟ್ ನೆಕ್ಸ್ಟ್? ಇದೆಲ್ಲ ಸರಿ, ನಿನ್ನೆ ಕಲ್ತಿದ್ದೆ, ಮತ್ತೆ ಯಾಕೆ ಇದನ್ನೇ ಹೇಳ್ತಿದ್ದಾರೆ ಅಂತ ನೀವು ಅಂದ್ಕೋಬಹುದು ಅಲ್ಲ. ಈಗ ಪಾಯಿಂಟಿಗೆ ಬರ್ತೀನಿ ನೋಡಿ. ಇಲ್ಲಿದೆ ಅಲ್ಲ ಎ ಬಿ ಸಿ ಡಿ, ಏನಿದು? ಪ್ಯಾರಲೆಲಗ್ರಾಮ್. ಈ ಪ್ಯಾರಲೆಲಗ್ರಾಮ್ನ ನೀವು ಕನ್ಸಿಡರ್ ಮಾಡಿದಾಗ ಯು ವಿಲ್ ಗೆಟ್ ಅ ಡಯಾಗ್ನಲ್. ಈ ಒಂದು ಪ್ಯಾರಲೆಲಗ್ರಾಮ್ ಎ ಬಿ ಸಿ ಡಿ ಒಳಗೆ ಡಯಾಗ್ನಲ್ ಯಾವುದು? ದಿಸ್ ಈಸ್ ಡಯಾಗ್ನಲ್. ಯಾವುದಿದು? ಎ ಸಿ. ಎ ಸಿ ಇಸ್ ದ ಡಯಾಗ್ನಲ್. ಅರ್ಥ ಆಯ್ತಾ? ಸೊ ಎ ಬಿ ಸಿ ಡಿ ಪ್ಯಾರಲೆಲಗ್ರಾಮ್ ಅಲ್ಲಿ ಎ ಸಿ ಈಸ್ ದ ಡಯಾಗ್ನಲ್. ನಮಗೆ ಗೊತ್ತಿದೆ ಡಯಾಗ್ನಲ್ ಆಫ್ ಎ ಪ್ಯಾರಲೆಲಗ್ರಾಮ್ ಏನು ಮಾಡುತ್ತೆ? ಇಟ್ ವಿಲ್ ಡಿವೈಡ್ಸ್ ದ ಪ್ಯಾರಲೆಲಗ್ರಾಮ್ ಇಂಟು 2 ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಏನು ಮಾಡುತ್ತೆ? ಇಟ್ ವಿಲ್ ಡಿವೈಡ್ಸ್ ದ ಪ್ಯಾರಲೆಲಗ್ರಾಮ್ ಇಂಟು 2 ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಅರ್ಥ ಆಗ್ತಿದ್ದುದಾ? ಗಾಟ್ ಇಟ್? ಸರಿ, ಹಾಗಿದ್ರೆ ಟ್ರಯಾಂಗಲ್ ಎ ಬಿ ಸಿ ಇಲ್ಲಿ ಬರಿತೀನಿ. ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರುಯೆಂಟ್ ಟು ಯಾವುದಕ್ಕೆ? ಟ್ರಯಾಂಗಲ್ ಸಿ ಡಿ ಎ. ಓಕೆ, ಟ್ರಯಾಂಗಲ್ ಸಿ ಡಿ ಎ. ಅರ್ಥ ಆಗ್ತಿದ್ದು ತಾನೆ? ಸೊ ಈ ಟ್ರಯಾಂಗಲ್ ಎ ಬಿ ಸಿ ಹಾಗೆ ಟ್ರಯಾಂಗಲ್ ಸಿ ಡಿ ಎ ಏನಿದೆ ಅಲ್ಲ, ಈ 2 ಟ್ರಯಾಂಗಲ್ಸ್ಗಳು ಈ ಡಯಾಗ್ನಲ್ ಇಂದ ಡಿವೈಡ್ ಆಗಿ 2 ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆಗಿ ಡಿವೈಡ್ ಆಗಿದೆ. ಯಾವುದರಲ್ಲಿ? ಪ್ಯಾರಲೆಲಗ್ರಾಮ್ ಎ ಬಿ ಸಿ ಡಿಯಲ್ಲಿ. ಗಾಟ್ ಇಟ್? ಅದೇ ರೀತಿ ಈ ಕಡೆಗೆ ಇಫ್ ಐ ಕನ್ಸಿಡರ್ ಒನ್ ಮೋರ್ ಪ್ಯಾರಲೆಲಗ್ರಾಮ್, ಇನ್ನೊಂದು ಯಾವುದಿದೆ ಪ್ಯಾರಲೆಲಗ್ರಾಮ್? ಇನ್ನ ಒಂದು ಪ್ಯಾರಲೆಲಗ್ರಾಮ್ ಯಾವುದು? ದಟ್ ಈಸ್ ಪಿ ಬಿ ಸಿ ಆರ್. ಹೌದಾ? ಪಿ ಬಿ ಸಿ ಆರ್. ಕರೆಕ್ಟ್ ಅಲ್ವಾ? ಪಿ ಬಿ ಸಿ ಆರ್ ಈಸ್ ಒನ್ ಮೋರ್ ಪ್ಯಾರಲೆಲಗ್ರಾಮ್. ಈ ಪ್ಯಾರಲೆಲಗ್ರಾಮ್ ಅಲ್ಲಿ ಕೂಡ ಯು ಹ್ಯಾವ್ ಅ ಡಯಾಗ್ನಲ್. ಯಾವುದದು? ಇದು ಯಾವುದು ನೋಡಿ? ದಿಸ್ ಈಸ್ ದ ಪ್ಯಾರಲೆಲಗ್ರಾಮ್. ಇಲ್ಲಿ ಇರ್ತಕ್ಕಂಥ ಡಯಾಗ್ನಲ್ ಯಾವುದು? ನಿಮಗೆ ಗೊತ್ತಿದೆ ಡಯಾಗ್ನಲ್ ಅಂದ್ರೆ ಏನು? 2 ಆಪೋಸಿಟ್ ವರ್ಟೆಕ್ಸ್ಗಳನ್ನು ಬಂದು ಜಾಯಿನ್ ಮಾಡುವಂಥ ಲೈನನ್ನು ಡಯಾಗ್ನಲ್ ಅಂತ ಕರಿತೀವಿ. ಹೌದೋ ಅಲ್ವೋ? ಸ್ಕ್ವಯರಲ್ಲೇ ಆಗಲಿ, ಪ್ಯಾರಲೆಲಗ್ರಾಮೇ ಆಗಲಿ, ಎಲ್ಲೇ ಆಗಿರಲಿ, 2 ಆಪೋಸಿಟ್ ವರ್ಟೆಕ್ಸ್ಗಳನ್ನು ಬಂದು ಅವು ಜಾಯಿನ್ ಮಾಡ್ತವೆ, ಅವೇ ಡಯಾಗ್ನಲ್. ಹೌದೋ ಅಲ್ವೋ? ಸೊ ಹಾಗಿದ್ರೆ ಇಲ್ಲಿ ಪಿ ಬಿ ಸಿ ಆರ್ ಪ್ಯಾರಲೆಲಗ್ರಾಮ್ ಅಲ್ಲಿ 2 ಆಪೋಸಿಟ್ ವರ್ಟೆಕ್ಸ್ಗಳನ್ನು ಟಚ್ ಮಾಡ್ತಿರೋದು ಲೈನ್ ಯಾವುದು? ಪಿ ಸಿ. ನೋಡಿ, ಬಿ ಮತ್ತು ಆರ್ ಏನಾದರೂ ಜಾಯಿನ್ ಆಗಿದೆನಾ? ಇಲ್ಲ. ಹಾಗಿದ್ರೆ ಡಯಾಗ್ನಲ್ ಈಸ್ ಹಿಯರ್ ಪಿ ಸಿ. ಈ ಡಯಾಗ್ನಲ್ ಏನು ಮಾಡ್ತಿದೆ? ಸೊ 2 ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ಗಳಾಗಿ ಡಿವೈಡ್ ಮಾಡ್ತಿದೆ. ಯಾವುದನ್ನ? ಪ್ಯಾರಲೆಲಗ್ರಾಮ್ ಪಿ ಬಿ ಸಿ ಆರ್ ಅನ್ನು ಬರೀರಿ. ಸೊ ಹಾಗಿದ್ರೆ ಹಿಯರ್ ವಾಟ್ ಯು ವಿಲ್ ಗೆಟ್? ಟ್ರಯಾಂಗಲ್ ಬಿ ಪಿ ಸಿ, ಟ್ರಯಾಂಗಲ್
BPC is congruent to triangle CRP. ಅರ್ಥ ಆಗ್ತಿದೆ? ಟ್ರಯಾಂಗಲ್ BPC will be congruent to triangle CRP. ಓಕೆ, ಅರ್ಥ ಆಯ್ತಾ? ಆಲ್ ರೈಟ್. ಸೊ ಇಷ್ಟನ್ನ ನೀವು ಇಲ್ಲಿ ತನಕ ಅರ್ಥ ಮಾಡ್ಕೊಂಡಿದ್ದೀರಾ ಈಗ. ಓಕೆ, ಸರಿ. ಈಗ ವಿ ನೋ ದ್ಯಾಟ್ ವೆನೆವರ್ ದ ಟೂ ಟ್ರಯಾಂಗಲ್ಸ್, ನೋಡಿ, ವೆನೆವರ್ ದ ಟೂ ಟ್ರಯಾಂಗಲ್ಸ್, ಇವೆರಡು ಏನಿದಾವಲ್ಲ ಕಾನ್ಗ್ರಿಯೆಂಟ್ ಟ್ರಯಾಂಗಲ್ಸ್, ಓಕೆ, ದೇ ಆರ್ ಡಿವೈಡೆಡ್ ಬೈ ದ ಡಯಾಗ್ನಲ್. ಹೌದಾ? ಸೊ ಕಾನ್ಗ್ರಿಯೆಂಟ್ ಟ್ರಯಾಂಗಲ್ಸ್ಗಳು ಪ್ಯಾರಲೆಲೋಗ್ರಾಮ್ ಅಲ್ಲಿ ಡಯಾಗ್ನಲ್ ಇಂದ ಡಿವೈಡ್ ಆದಾಗ ದೇ ವಿಲ್ ಬಿ ಈಕ್ವಲ್ ಇನ್ ಏರಿಯಾ. ಯಾಕೆ? ಬಿಕಾಸ್ ಕಾನ್ಗ್ರಿಯೆಂಟ್ ಅಂದ್ರೆ ನಮಗೆ ಗೊತ್ತಿದೆ ಓವರ್ಲ್ಯಾಪ್ ಆಗುತ್ತೆ ಅಥವಾ ಕೋಇನ್ಸೈಡ್ ಆಗುತ್ತೆ ಎರಡೂ ಟ್ರಯಾಂಗಲ್ಸ್ಗಳು ಇವೆರಡು. ಹಾಗಾಗಿ ಕಂಪಲ್ಸರಿ ನಾವು ಹೇಳ್ಬೋದು, ಕನ್ಫರ್ಮ್ ಆಗಿ ಹೇಳ್ಬೋದು, ದೇ ಶುಡ್ ಬಿ ಈಕ್ವಲ್ ಇನ್ ಏರಿಯಾ. ಏರಿಯಾ ಇಂದ ಹಿಡಿದು, ಆಂಗಲ್ಸ್ ಇಂದ ಹಿಡಿದು, ಸೈಡ್ ಇಂದ ಹಿಡಿದು ಎಲ್ಲವೂ ಒಂದಕ್ಕೊಂದು ಈಕ್ವಲ್ ಇದ್ದಾಗ ಮಾತ್ರ ದೇ ಆರ್ ಕಾನ್ಗ್ರಿಯೆಂಟ್. ಹಾಗಿದ್ದಾಗ ಮಾತ್ರ ಓವರ್ಲ್ಯಾಪ್ ಆಗುತ್ತೆ. ಹಾಗಿದ್ರೆ ಏರಿಯಾ ಸಹಿತ ಈಕ್ವಲ್ ಇರಬೇಕು. ಹಾಗಿದ್ರೆ ನಾನು ಬರಿತೀನಿ, ಟ್ರಯಾಂಗಲ್ ABC, ಏರಿಯಾ ಆಫ್ ಟ್ರಯಾಂಗಲ್ ABC, ಇಲ್ಲಿ ಬರಿಬೋದು, ಏರಿಯಾ ಆಫ್ ಟ್ರಯಾಂಗಲ್ ABC ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ CDA. ಟ್ರಯಾಂಗಲ್ CDA. ಅರ್ಥ ಆಯ್ತಾ? ಗಾಟ್ ಇಟ್? ಸರಿ. ಈಗ ನೋಡಿ, ಏರಿಯಾ ಆಫ್ ಟ್ರಯಾಂಗಲ್ ABC ಏನಿದೆ ಅಲ್ಲ, ದಿಸ್ ಇಸ್ ಈಕ್ವಲ್ ಟು, ನೋಡಿ, ಟ್ರಯಾಂಗಲ್ CDA, ಟ್ರಯಾಂಗಲ್ ABC, ಟ್ರಯಾಂಗಲ್ CDA ಬೋತ್ ಆರ್ ಈಕ್ವಲ್ ಅಂತ ಹೇಳಿದೆ. ಹೌದಾ? ಆದರೆ ನಾನು ಇನ್ನೂ ಒಂದು ರೀತಿ ಹೇಳ್ಬೋದು. ಏನು? ಏರಿಯಾ ಆಫ್ ಟ್ರಯಾಂಗಲ್ ABC ಏನಿದೆ ಅಲ್ಲ, ದಟ್ ಈಸ್ ಹಾಫ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ABCD. ಒಪ್ತೀರಾ? ಸೊ ಈ ಕಂಪ್ಲೀಟ್ ಏರಿಯಾ ಆಫ್ ABCD ಏನಿದೆ ಅಲ್ಲ ಪ್ಯಾರಲೆಲೋಗ್ರಾಮ್, ಅದು ಡಿವೈಡ್ ಆಗಿ ಎರಡು ಕಾನ್ಗ್ರಿಯೆಂಟ್ ಟ್ರಯಾಂಗಲ್ಸ್ ಆಗಿರುವಂಥದ್ದು. ಹಾಗಾಗಿ ಅವುಗಳ ಏರಿಯಾ ಕೂಡ ಸೇಮ್ ಇರುತ್ತೆ ಅಲ್ವಾ? ಕರೆಕ್ಟ್ ತಾನೆ? ಓಕೆ, ಹಾಗಿದ್ರೆ ಏರಿಯಾ ಆಫ್ ಟ್ರಯಾಂಗಲ್ ABC ಏನಿದೆ ಅಲ್ಲ, ಅದು ಹಾಫ್ ಆಫ್ ದ ಏರಿಯಾ ಆಫ್ ಟ್ರಯಾಂಗಲ್ ABCDನ. ಎಕ್ಸಾಕ್ಟ್ಲಿ. ಹಾಗಿದ್ರೆ ಅದನ್ನು ಬರೆಯೋಣ, ಹಾಫ್ ಆಫ್ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ABCD. ಇವೆರಡು ಈಕ್ವಲ್ ಅಂದ್ರೂ ಅಷ್ಟೇ. ಹಾಗೆ ಈ ಒಂದು ಟ್ರಯಾಂಗಲ್ ಏನಿದೆ ಅಲ್ಲ, ಇದರ ಏರಿಯಾ ಹಾಫ್ ಆಫ್ ದ ಪ್ಯಾರಲೆಲೋಗ್ರಾಮ್ ಏರಿಯಾ ಅಂದ್ರೂ ಒಂದೇ. ಓಕೆ, ಸರಿ. ಈ ಕಡೆ ಇನ್ನೊಂದೇನಿದೆ, ಟ್ರಯಾಂಗಲ್ BPC ಇಸ್ ಈಕ್ವಲ್ ಟು ಟ್ರಯಾಂಗಲ್ CRP. ಯಾಕೆ? ದೇ ಆರ್ ಕಾನ್ಗ್ರಿಯೆಂಟ್ ಟ್ರಯಾಂಗಲ್ಸ್. ಹೌದಾ? ಸೊ ಇಲ್ಲಿ ಬರ್ದಿರ್ತೀನಿ, ಕಾನ್ಗ್ರಿಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಇನ್ ಏರಿಯಾ. ಈಕ್ವಲ್ ಇನ್ ಏರಿಯಾ. ಓಕೆ, ಸೊ ಅದನ್ನೇ ಇಲ್ಲಿ ನೆಕ್ಸ್ಟ್ ನಾನು ಇಲ್ಲಿ ಬರ್ದಿದ್ದು. ಈಕ್ವಲ್ ಇನ್ ಏರಿಯಾ ಆಗಿದ್ರಿಂದ ಏರಿಯಾಗಳನ್ನ ಈಕ್ವಲ್ ಅಂತ ಬರ್ದೆ. ಓಕೆ, ಸೊ ಅದೇ ರೀತಿ ಈ ಕಡೆ ಬರ್ತೀನಿ, ಟ್ರಯಾಂಗಲ್ BPC ಇಸ್ ಈಕ್ವಲ್ ಟು ಟ್ರಯಾಂಗಲ್ CRP. ಓಕೆ, ಟ್ರಯಾಂಗಲ್ BPC ಈಸ್ ಈಕ್ವಲ್ ಟು, ಸಾರಿ, ಏರಿಯಾ ಆಫ್ ಟ್ರಯಾಂಗಲ್ BPC ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ CRP. ಓಕೆ, ಸೊ ಹಾಗಿದ್ರೆ ಇಲ್ಲಿ ಕೂಡ ಅದೇ ಕಥೆ ನಾನು ಮಾಡ್ತೀನಿ. ಏನಂತ? ಏರಿಯಾ ಆಫ್ ಟ್ರಯಾಂಗಲ್ BPC ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಹಾಫ್ ಆಫ್ ಏರಿಯಾ ಆಫ್. ಅರ್ಥ ಆಗ್ತಿದಾ? ಸೊ ಎರಡೂ ಕಾನ್ಗ್ರಿಯೆಂಟ್ ಟ್ರಯಾಂಗಲ್ಸ್ಗಳ ಏರಿಯಾ ಈಕ್ವಲ್ ಇದೆ. ಹಾಗಿದ್ರೆ ಈ ಟ್ರಯಾಂಗಲ್ BPCಯ ಏರಿಯಾ ಹಾಫ್ ಆಫ್ ದ ಏರಿಯಾ ಆಫ್ ದ ಪ್ಯಾರಲೆಲೋಗ್ರಾಮ್ PBCR. ಕರೆಕ್ಟ್ ತಾನೆ? ಇಲ್ಲೇನು ಬಂತಲ್ಲ ಅದೇ ಕೇಸ್. ಸೊ ಹಾಫ್ ಆಫ್ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ PBCR. ಒಪ್ತಿರಲ್ವಾ? ಓಕೆ, ಆಲ್ ರೈಟ್. ಸರಿ. ಈಗ ಈಗ ನೋಡಿ, ಸಿ ಹಿಯರ್, ನೋಡಿ, ಹಾಫ್ ಆಫ್ ಏರಿಯಾ ಆಫ್ ABCD ಅಂತ ಹೇಳಿದೆ, ಹಾಫ್ ಆಫ್ ಏರಿಯಾ ಆಫ್ PBCR ಅಂತ ಹೇಳಿದೆ. ಓಕೆ, ಸೊ ಈ ಕಡೆ ಟ್ರಯಾಂಗಲ್ BPC, ಅಲ್ಲಿ ಟ್ರಯಾಂಗಲ್ ABC ಇದೆ. ಓಕೆ, ಫೈನ್. ಈಗ ನೋಡಿ, ಆದರೆ ಒಂದು ವಿಷಯ ನಮಗೆ ಸ್ಟಾರ್ಟಿಂಗೇ ಬರ್ಕೊಂಡಿದ್ದೀವಿ, ಏರಿಯಾ ಆಫ್ ABCD, ಪ್ಯಾರಲೆಲೋಗ್ರಾಮ್ ABCD ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ PBCR. ಹೌದೋ ಅಲ್ವೋ? ಆಮ್ ಐ ರೈಟ್? ಹಾಗಿದ್ರೆ ಇದು ಹಾಗೆ ಇದು ಎರಡು ಸೇಮ್ ಇರುತ್ತೆ. ಆಮ್ ಐ ರೈಟ್? ಸೊ ಸಿನ್ಸ್ ಐ ವಿಲ್ ರೈಟ್ ಹಿಯರ್, ಸಿನ್ಸ್ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ABCD is equal to area of
ಪ್ಯಾರಲೆಲೋಗ್ರಾಮ್ PBCR. ಬೋತ್ ಆರ್ ಸೇಮ್. ಹಾಗಿದ್ರೆ ABCD ಅಂದ್ರೂ ಒಂದೇ, PBCR ಅಂದ್ರೂ ಒಂದೇ. ಎರಡು ಏನಾಯ್ತು, RHS ಎರಡೂ ಕಡೆಯಲ್ಲೂ ಸೇಮ್ ಆಯಿತು ಅಲ್ವಾ. ಇದನ್ನೇ ನೀವು PBCR ಅಂತ ಬರಿಬೋದು, ಇಲ್ಲ ಇದನ್ನೇ ABCD ಅಂತಲೂ ಬರಿಬಹುದು. ಓಕೆ, ಸೊ ಇಫ್ ದೇ ಆರ್ ಕಂಪ್ಲೀಟ್ಲಿ ಈಕ್ವಲ್ ಇನ್ ಏರಿಯಾ, ಯಾವುದು PBCR ಹಾಗೆ ABCD ಈಕ್ವಲ್ ಇನ್ ಏರಿಯಾ ಕಂಪ್ಲೀಟ್ ಆಗಿದೆ ಅಂದರೆ ಅವುಗಳ ಹಾಫ್ ಏರಿಯಾ ಕೂಡ ಈಕ್ವಲ್ ಇರುತ್ತೆ ತಾನೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ಕಂಪ್ಲೀಟ್ ಏರಿಯಾ ಆಫ್ ABCD ಈಸ್ ಈಕ್ವಲ್ ಟು ಕಂಪ್ಲೀಟ್ ಏರಿಯಾ ಆಫ್ PBCR. ಅದೇ ರೀತಿ half of area of ABCD will also be equal to half of area of PBCR. ಕಂಪ್ಲೀಟ್ ಆಗಿ ಅವೆಲ್ಲ ಏರಿಯಾದಲ್ಲಿ ಈಕ್ವಲ್ ಇದೆ ಅಂದರೆ ಅದರ ಕಾಲ್ ಭಾಗ ಏರಿಯಾಗಳು ಈಕ್ವಲ್ ಇರ್ತವೆ ಎರಡೂ ಸೈಡು, ಅದರ ಅರ್ಧ ಭಾಗಗಳು ಈಕ್ವಲ್ ಇರ್ತವೆ, ಹೌದೋ ಅಲ್ವೋ, ಮುಕ್ಕಾಲ್ ಭಾಗನೂ ಈಕ್ವಲ್ ಇರುತ್ತೆ. ಓಕೆ, ಗಾಟ್ ಇಟ್. ಸರಿ, ಹಾಗಿದ್ರೆ ವಿ ಶಲ್ ಕನ್ಕ್ಲೂಡ್ ಏನಂತ this triangle and this triangle are equal in area. Therefore area of triangle ABC is equal to area of triangle BPC. ಅರ್ಥ ಆಯ್ತಾ? ಗಾಟ್ ಇಟ್? ಓಕೆ, ಇಷ್ಟು ಅರ್ಥ ಆಯ್ತಲ್ಲ? ಆಲ್ ರೈಟ್. ಸರಿ, ಈಗ ನೋಡಿ, ಇಷ್ಟು ನಿಮಗೆ ಅರ್ಥ ಆಗಿದೆ. ಎರಡು ಟ್ರಯಾಂಗಲ್ಸ್ಗಳು ಈಕ್ವಲ್ ಇನ್ ಏರಿಯಾ ಇರುತ್ತೆ ಯಾವಾಗ? ಇಫ್ ದೇ ಆರ್ ಆನ್ ದ ಸೇಮ್ ಬೇಸ್ ಅಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್. ಓಕೆ, ಸೊ ಇದನ್ನ ನಾವು ಥೇರಮ್ ಮುಖಾಂತರ ನೋಡ್ತೀವಿ. ಟೂ ಟ್ರಯಾಂಗಲ್ಸ್, ಥೇರಮ್ ಹೇಳ್ತಿದೆ ಟೂ ಟ್ರಯಾಂಗಲ್ಸ್ ಆನ್ ದ ಸೇಮ್ ಬೇಸ್ ಆರ್ ಈಕ್ವಲ್ ಬೇಸಸ್ ಅಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ಆರ್ ಈಕ್ವಲ್ ಇನ್ ಏರಿಯಾ ಅಂತ ಹೇಳ್ತಿದ್ದಾರೆ. ಗಾಟ್ ಇಟ್? ಸರಿನಾ? ಸರಿ, ಈಗ ಆಲ್ರೆಡಿ ನಾವು ಪ್ರೂವ್ ಮಾಡಿದ್ದೀವಿ ಒಂದು ಚಿಕ್ಕ ಪ್ರೂವಿಂಗ್. ಅದೇನು ಅಂದರೆ ವಿ ಹ್ಯಾವ್ ಅ ಟ್ರಯಾಂಗಲ್, ಸಾರಿ ಪ್ಯಾರಲೆಲೋಗ್ರಾಮ್ ABCD. ಪ್ಯಾರಲೆಲೋಗ್ರಾಮ್ ABCD ಇದೆ. ಇನ್ ಪ್ಯಾರಲೆಲೋಗ್ರಾಮ್ ABCD, ಇನ್ ಪ್ಯಾರಲೆಲೋಗ್ರಾಮ್ ABCDಯಲ್ಲಿ AC ಈಸ್ ದ ಡಯಾಗ್ನಲ್. ಏನು? AC ಈಸ್ ದ ಡಯಾಗನಲ್. ಅರ್ಥ ಆಗ್ತಿದ್ದದಾ? ಓಕೆ, ಸೊ ದೆರ್ ಇಸ್ ಎ ಪ್ಯಾರಲೆಲೋಗ್ರಾಮ್, ಅದರಲ್ಲಿ AC ಅನ್ನುವಂಥ ಒಂದು ಡಯಾಗನಲ್ ಇದೆ. ಓಕೆ, ಹಾಗೆ ಇನ್ನೊಂದು ವಿಷಯ ನೆನ್ಪಿಟ್ಕೊಂಡಿರಿ, ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಏನು? ಬೇಸ್ ಇಂಟು ಹೈಟ್. ಏನು? ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಏನು? ಬೇಸ್ ಇಂಟು ಹೈಟ್. ಓಕೆ, ಇಷ್ಟು ನೀವು ನೆನ್ಪಿಟ್ಕೊಂಡಿರಿ ಅಂತ ಹೇಳಿದ್ದು. ಇವಾಗಲೇ ಏನು ಬರೀತಿಲ್ಲ, ಅದನ್ನು ನೆನ್ಪಿಟ್ಕೊಂಡಿರ್ಬೇಕು ಯಾವಾಗಲೂ. ಓಕೆ, ಸರಿ. ಈಗ AC ಡಯಾಗ್ನಲ್ ಇದೆ, ಇದು ಒಂದು ಪ್ಯಾರಲೆಲೋಗ್ರಾಮ್. ಏನು ಮಾಡುತ್ತೆ ಡಯಾಗ್ನಲ್ಲು? ಹಾಂ, ನಮಗೆ ಗೊತ್ತಿದೆ, ಇವಾಗ ತಾನೇ ನೋಡಿದ್ವಿ. ಡಯಾಗ್ನಲ್ ಏನು ಮಾಡುತ್ತೆ ಪ್ಯಾರಲೆಲೋಗ್ರಾಮಲ್ಲಿ? ಆ ಎರಡೂ ಸೈಡ್ಗಳನ್ನು, ಎರಡು ಸೈಡ್ ಏನು ಮಾಡುತ್ತೆ? ಟ್ರಯಾಂಗಲ್ ಬಂದಿರುತ್ತೆ, ಆ ಎರಡೂ ಟ್ರಯಾಂಗಲ್ಸ್ಗಳನ್ನು ಟೂ ಕಾನ್ಗ್ರೆಂಟ್ ಟ್ರಯಾಂಗಲ್ಸ್ಗಳಾಗಿ ಡಿವೈಡ್ ಮಾಡುತ್ತೆ. ಹಾಗಾಗಿ ಐ ಶಾಲ್ ರೈಟ್ ಏನಂತ? ಟ್ರಯಾಂಗಲ್ ADC ಈಸ್ ಕಾನ್ಗ್ರೆಂಟ್ ಟು ಟ್ರಯಾಂಗಲ್ ABC. ಆಮ್ ಐ ರೈಟ್? ಹೌದು ಅಲ್ವೋ? ಸೊ ಎರಡೂ ಟ್ರಯಾಂಗಲ್ಸ್ಗಳನ್ನು ಕಾನ್ಗ್ರೆಂಟ್ ಆಗಿ ಡಿವೈಡ್ ಮಾಡಿಬಿಡುತ್ತೆ ಯಾವುದು? ಡಯಾಗ್ನಲ್. ಸರಿ, ಆಲ್ಸೋ ವಿ ನೋ ದ್ಯಾಟ್ ದೀಸ್ ಟೂ ಆರ್ ಈಕ್ವಲ್ ಇನ್ ಏರಿಯಾ. ಹೌದು ಅಲ್ವೋ? ಸೊ ಏರಿಯಾ ಆಫ್ ಟ್ರಯಾಂಗಲ್ ADC ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ABC. ಕರೆಕ್ಟ್ ಅಲ್ವಾ? ಓಕೆ, ಸರಿ. ಈಗ ನೋಡಿ, ಏರಿಯಾ ಆಫ್ ಟ್ರಯಾಂಗಲ್ ABC, ಏರಿಯಾ ಆಫ್ ಟ್ರಯಾಂಗಲ್ ADCನ ನಾನು ತಗೊಂಡಿದ್ದೀನಿ. ಓಕೆ, ಇದಿಷ್ಟು ಏನು? ಪ್ಯಾರಲೆಲೋಗ್ರಾಮ್ ಇತ್ತು, ಅದರಲ್ಲಿ ಡಯಾಗ್ನಲ್ ಇತ್ತು. ಡಯಾಗ್ನಲ್ನ ನೋಡಿ ನಾವು ಬರೆದ್ವಿ, ಎರಡೂ ಟ್ರಯಾಂಗಲ್ಸ್ಗಳು ಕಾನ್ಗ್ರೆಂಟ್ ಆಗಿ ಡಿವೈಡ್ ಆಗಿದೆ, ಹಾಗಾಗಿ ಎರಡೂ ಟ್ರಯಾಂಗಲ್ಸ್ಗಳು ಕಾನ್ಗ್ರೆಂಟ್ ಅಂತ. ಹಾಗೆ ನಮಗೆ ಗೊತ್ತು ಏರಿಯಾ ಆಫ್ ಟ್ರಯಾಂಗಲ್, ದೀಸ್ ಟೂ ಟ್ರಯಾಂಗಲ್ಸ್ ಏನು ಬಂದಿದಾವಲ್ಲ ಪ್ಯಾರಲೆಲೋಗ್ರಾಮಲ್ಲಿ, ಅವುಗಳ ಏರಿಯಾ ಈಕ್ವಲ್ ಅಂತ ನಮಗೆ ಗೊತ್ತು, ಅದನ್ನು ಬರ್ಕೊಂಡೆ. ಇಲ್ಲಿ ತನಕ ಆಯ್ತಲ್ಲ, ಅರ್ಥ ಆಗಿದೆ ಅಲ್ಲ? ನಾವು ಏರಿಯಾ ಆಫ್ ಟ್ರಯಾಂಗಲ್ ADCನ ತಗೊಳ್ಳಿ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಏರಿಯಾ ಆಫ್ ಟ್ರಯಾಂಗಲ್? ಇವಾಗ ಹೇಳ್ರಿ, ವಾಟ್ ಈಸ್ ದ ಫಾರ್ಮುಲಾ ಫಾರ್ ಏರಿಯಾ ಆಫ್ ಟ್ರಯಾಂಗಲ್? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಆದರೆ ಇಲ್ಲಿ
ಈ ಪ್ಯಾರಲೆಗ್ರಾಮ್ ಅಲ್ಲಿ ಒಂದು ಹೈಟ್ ಅನ್ನೋದೇ ಇಲ್ಲಲ್ಲ, ರೈಟ್? ಆಮ್ ಐ ರೈಟ್? ಅದಕ್ಕೆ ನಾನೇನು ಮಾಡ್ತೀನಿ, ಹೈಟನ್ನು ಕನ್ಸಿಡರ್ ಮಾಡ್ತೀನಿ. ಸೊ ಹೈಟ್ ಈಸ್, ದಿಸ್ ಈಸ್ ದ ಹೈಟ್ ಎ ಎನ್. ಎ ಎನ್ ಈಸ್ ದ ಹೈಟ್ ಅಥವಾ ಆಲ್ಟಿಟ್ಯೂಡ್ ಅಂತಲೂ ಅನ್ಬೋದು. ಆಲ್ಟಿಟ್ಯೂಡ್ ಇಲ್ಲಿ ಹೈಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅರ್ಥ ಆಗ್ತಿದ್ದದ? ಸೊ ಎ ಎನ್ ಈಸ್ ದ ಹೈಟ್. ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ನ ಡ್ರಾ ಮಾಡಿದ್ವಿ. ಯಾವುದಕ್ಕೆ? ಬೇಸ್ ಡಿ ಸಿಗೆ ಅಲ್ವಾ? ಬೇಸ್ ಡಿ ಸಿಗೆ ಎ ಎನ್ ಅನ್ನ ಪ್ಯಾರಲಲ್ ಆಗಿ, ಐ ಮೀನ್ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡಿದೆ. ಏನಾಯ್ತಿದು? ಹೈಟ್ ಆಯಿತು. ಬೇಸ್ ಯಾವುದಿಲ್ಲಿ? ಡಿ ಸಿ. ಹಾಗಿದ್ರೆ ಬೇಸ್ ಇಂಟು ಹೈಟ್ನ ಅಪ್ಲೈ ಮಾಡೋಣ. ಓಕೆ, ಬೇಸ್ ಇಂಟು ಹೈಟನ್ನು ಅಪ್ಲೈ ಮಾಡೋಣ. ಸೊ ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್ ಯಾವುದು? ಎ ಡಿ ಸಿ. ಹೌದಾ? ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ ಇಸ್ ಈಕ್ವಲ್ ಟು, ಎ ಡಿ ಸಿ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಯಾವುದಿಲ್ಲಿ? ಡಿ ಸಿ ಇಸ್ ದ ಬೇಸ್, ಎ ಎನ್ ಇಸ್ ದ ಹೈಟ್. ಓಕೆ, ಡಿ ಸಿ ಇಸ್ ದ ಬೇಸ್, ಎ ಎನ್ ಇಸ್ ದ ಹೈಟ್. ಇಷ್ಟ ಅರ್ಥ ಆಯ್ತಾ? ಇಲ್ಲಿ ತನಕ ಅರ್ಥ ಆಯ್ತಾ? ಓಕೆ. ಸೊ ಡಿ ಸಿ ಇಂಟು ಎ ಎನ್, ವಾಟ್ ಈಸ್ ದಿಸ್? ದಿಸ್ ಈಸ್ ನಥಿಂಗ್ ಬಟ್ ಆಲ್ಟಿಟ್ಯೂಡ್. ಹಾಗೆ ಡಿ ಸಿ ಇಸ್ ದ ಬೇಸ್. ಓಕೆ, ಸೊ ಹಾಗಿದ್ರೆ what we shall say, area of triangle ADC will be equal to half into DC into AN. Okay, half into DC into AN. What is the DC here? DC is base, AN is perpendicular. ಅಂದ್ರೆ ಏನು? DC ಇಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತಿದೆ ಅದನ್ನ ಬರೆಯೋಣ. DC ಏನು ರೆಪ್ರೆಸೆಂಟ್ ಮಾಡ್ತಿದೆ ಇಲ್ಲಿ? DC is nothing but base. ಹೌದಾ? So half into base DC, base DC into AN is altitude. AN is altitude. Artha aita? Altitude AN. Got it? So this is nothing but area of any triangle. Idu gottirode, but ಹೇಳಿದ್ದು ಯಾಕೆ ಹೇಳಿದ್ದು ಅಂದರೆ ಪ್ಯಾರಲೆಗ್ರಾಮ್ ಅಲ್ಲಿ if we want to find area of any triangle ಹೆಂಗೆ ತಗೊಳ್ಳೋದು? ಈ ಒಂದು ಫಾರ್ಮುಲಾನ ಬಳಸ್ತೀವಿ. ಅರ್ಥ ಆಯ್ತಾ? ಏನಿದು? ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿಗೂ ಬರುತ್ತೆ, ಹಾಗೆ ಇದಕ್ಕೆ ಈಕ್ವಿವೆಲೆಂಟ್ ಆಗಿರುವಂಥ ಇನ್ನೊಂದು ಟ್ರಯಾಂಗಲ್ ಯಾವುದು? ಎ ಬಿ ಸಿಗೂ ಬರುತ್ತೆ. ಸೊ ಯಾವುದೇ ಟ್ರಯಾಂಗಲ್ಸ್ನ ತಗೊಳ್ಳಿ ಇನ್ ಪ್ಯಾರಲೆಗ್ರಾಮ್. ಓಕೆ, ಸೊ ಈ ರೀತಿಯಾಗಿ ನಾವು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಬೇಸ್ ಯಾವುದು ಅಂದರೆ ಯಾವ ಬೇಸ್ ಮೇಲೆ ಆ ಪ್ಯಾರಲೆಗ್ರಾಮ್ ಹಾಗೆ ಟ್ರಯಾಂಗಲ್ಗಳು ನಿಂತಿರ್ತಾವಲ್ಲ, ದಟ್ ಈಸ್ ದ ಬೇಸ್. ಹಾಗೆ ಹೈಟ್ ಅಂದರೆ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಬೇಸ್. ಅರ್ಥ ಆಯ್ತಾ? ಆಮೇಲೆ ಇದರ ಪ್ರೂಫ್ ನಾವು ಆಲ್ರೆಡಿ ಇಲ್ಲಿ ಮಾಡಿದ್ದೀವಿ. ದಿಸ್ ಇಸ್ ನಥಿಂಗ್ ಬಟ್ ಏರಿಯಾ ಆಫ್ ಎನಿ ಟೂ ಟ್ರಯಾಂಗಲ್ಸ್ ವಿಲ್ ಬಿ ಈಕ್ವಲ್ ವೆನ್ ದೆ ಲೈ ಆನ್ ದ ಸೇಮ್ ಬೇಸ್ ಅಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಸರಿ, ಸೊ ಈಗ ಮುಂದೆ ಹೋಗೋಣ. ಇದನ್ನು ನೆನ್ಪಿಟ್ಕೊಂಡಿರಿ. ದಿಸ್ ಇಸ್ ದ ಫಾರ್ಮುಲಾ ವಿ ಆರ್ ಯೂಸಿಂಗ್. ದಿಸ್ ಇಸ್ ದ ಫಾರ್ಮುಲಾ ವಿ ಆರ್ ಯೂಸಿಂಗ್. ಸೊ ನೆಕ್ಸ್ಟ್ ಇನ್ನೊಂದು ಥೇರಮ್ ಇದೆ. ಪ್ರೂಫ್ ಏನೂ ಇಲ್ಲ, ಜಸ್ಟ್ ತಿಳ್ಕೊಳ್ಳೋದಷ್ಟೇ. ಟೂ ಟ್ರಯಾಂಗಲ್ಸ್ ಹ್ಯಾವಿಂಗ್ ದ ಸೇಮ್ ಬೇಸ್ ಆರ್ ಈಕ್ವಲ್ ಬೇಸಸ್ ಆ್ಯಂಡ್ ಈಕ್ವಲ್ ಏರಿಯಾಸ್ ಲೈ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್. ಏನು? ಒಂದು ರೀತಿ ಕನ್ವರ್ಸ್. ಯಾವುದಾದ್ರೂ ಎರಡು ಟ್ರಯಾಂಗಲ್ಸ್ಗಳು ಸೇಮ್ ಬೇಸನ್ನು ಹೊಂದಿತ್ತು ಅಂದರೆ, ಓಕೆ, ಆ್ಯಂಡ್ ಈಕ್ವಲ್ ಏರಿಯಾಸನ್ನು ಕೂಡ ಹೊಂದಿತ್ತು ಅಂದರೆ, ಯಾವುದಾದ್ರೂ ಎರಡು ಟ್ರಯಾಂಗಲ್ಸ್ಗಳು ಈ ರೀತಿಯಾಗಿ ಯಾವುದಾದ್ರೂ ನೋಡಿ, ಈ ರೀತಿಯಾಗಿ ಯಾವುದಾದ್ರೂ ಎರಡು ಟ್ರಯಾಂಗಲ್ಸ್ಗಳು ಇಫ್ ದೇ ಆರ್ ಲೈಯಿಂಗ್ ಆನ್ ದ ಸೇಮ್ ಬೇಸ್, ಈ ರೀತಿಯಾಗಿ ಸೇಮ್ ಬೇಸ್ ಮೇಲೆ ಲೈ ಆಗ್ತಿದೆ ಆ್ಯಂಡ್ ದೇ ಆರ್ ಹ್ಯಾವಿಂಗ್ ದ ಸೇಮ್ ಏರಿಯಾ ಅಂತಂದರೆ, ಖಂಡಿತವಾಗ್ಲೂ ಕೂಡ ಆ ಎರಡೂ ಟ್ರಯಾಂಗಲ್ಸ್ಗಳು ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್ ನಡುವೆನೇ ಇರುತ್ತೆ. ಅರ್ಥ ಆಗ್ತಿದ್ದದಾ? ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್ ನಡುವೆನೇ ಇರುತ್ತೆ ಆ್ಯಂಡ್ ದೇ ಆರ್ ಆನ್ ದ ಸೇಮ್ ಬೇಸ್. ಯು ಗಾಟ್ ಇಟ್? ಇಷ್ಟು ಕ್ಲಿಯರ್ ಆಯ್ತಲ್ಲ? ಓಕೆ, ಫೈನ್. ದೆನ್ ಈಗ ಮುಂದೆ ಹೋಗೋಣ. ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಶೋ ದ್ಯಾಟ್ ಎ ಮೀಡಿಯನ್ ಆಫ್ ಎ ಟ್ರಯಾಂಗಲ್ ಡಿವೈಡ್ಸ್ ಇಟ್ ಇಂಟು ಟೂ ಟ್ರಯಾಂಗಲ್ಸ್ ಆಫ್ ಈಕ್ವಲ್ ಏರಿಯಾಸ್. ಓಕೆ, ಫಸ್ಟ್ ಆಫ್ ಆಲ್ ಈ ಮೀಡಿಯನ್ ಅಂದರೆ ಏನು? ಮೀಡಿಯನ್ ಅಂದರೆ ಏನು? ಸಿ ಹಿಯರ್, ದಿಸ್ ಇಸ್ ಎ ಬಿ ಮತ್ತಿದು ಸಿ. ಈ ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಒಂದು ವರ್ಟೆಕ್ಸ್ ಇಂದ
ಯಾವುದಾದ್ರೂ ಒಂದು ವರ್ಟೆಕ್ಸ್, ನಾನು ಇಲ್ಲಿ ಎ ತಗೊಂಡೆ, ಎ ಇಂದ ಒಂದು ಲೈನನ್ನು ನಾನು ಡ್ರಾ ಮಾಡ್ತೀನಿ. ಇದೇನು ಗೊತ್ತಾ, ದಿಸ್ ಇಸ್ ನಥಿಂಗ್ ಬಟ್ ಎ ಮೀಡಿಯನ್. ಮೀಡಿಯನ್ ತಿಳ್ಕೊಳ್ಳಿ, ಯಾವಾಗಲೂ ಒಂದು ವರ್ಟೆಕ್ಸ್ ಇಂದ ಯಾವುದಾದ್ರೂ ಒಂದು ಸೈಡಿಗೆ ಬಂದು ಲೈನ್ ಜಾಯಿನ್ ಆಗುತ್ತಲ್ಲ ನೋಡಿ, ಒಂದು ಸೈಡಿಗೆ ಬಂದು ಇಟ್ ಈಸ್ ನಾಟ್ ಜಾಯ್ನಿಂಗ್ ಫ್ರಮ್ ವರ್ಟೆಕ್ಸ್ ಟು ಎನಿ ವರ್ಟೆಕ್ಸ್. ನೆನ್ಪಿಟ್ಕೊಳ್ಳಿ, ಒಂದು ವರ್ಟೆಕ್ಸ್ ಇಂದ ಯಾವುದಾದ್ರೂ ಒಂದು ಸೈಡನ್ನು ಬಂದು ಜಾಯಿನ್ ಮಾಡ್ತಕ್ಕಂಥ ಲೈನನ್ನು ಮೀಡಿಯನ್ ಅಂತ ಕರಿತೀವಿ. ಈ ಮೀಡಿಯನ್ ಏನು ಮಾಡುತ್ತೆ ಗೊತ್ತಾ, ಇಟ್ ಈಸ್ ಡಿವೈಡಿಂಗ್ ದ ಸೈಡ್ ಆನ್ ವಿಚ್ ಇಟ್ ಈಸ್ ಲ್ಯಾಂಡಿಂಗ್. ಈ ಕಂಪ್ಲೀಟ್ ಸೈಡನ್ನು ಈಕ್ವಲ್ ಭಾಗಗಳಾಗಿ ಡಿವೈಡ್ ಮಾಡುತ್ತೆ. ಐ ಆಮ್ ಜಸ್ಟ್ ಟೇಕಿಂಗ್ ದಿಸ್ ಪಾಯಿಂಟ್ ಆಸ್ ಪಾಯಿಂಟ್ ಡಿ. ಹಾಗಿದ್ರೆ ಬಿ ಡಿ ವಿಲ್ ಬಿ ಈಕ್ವಲ್ ಟು ಡಿ ಸಿ. ಅರ್ಥ ಆಯ್ತಾ? ಬಿ ಡಿ ವಿಲ್ ಬಿ ಈಕ್ವಲ್ ಟು ಡಿ ಸಿ. ಯಾಕೆಂದ್ರೆ ಬಿಕಾಸ್ ಎ ಡಿ ಈಸ್ ದ ಮೀಡಿಯನ್ ಹಿಯರ್. ಎ ಡಿ ಏನು ಇಲ್ಲಿ? ಎ ಡಿ ಈಸ್ ದ ಮೀಡಿಯನ್. ಅರ್ಥ ಆಯ್ತಾ? ಮೀಡಿಯನ್ ಯಾವಾಗಲೂ ಏನು ಮಾಡುತ್ತೆ, ಟ್ರಯಾಂಗಲ್ನಲ್ಲಿ ಇರ್ತಕ್ಕಂಥ ಆ ಸೈಡನ್ನು ಈಕ್ವಲ್ ಭಾಗಗಳಾಗಿ ಡಿವೈಡ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ತಿಳ್ಕೊಳ್ಳಿ, ಇದಿಷ್ಟು ಭಾಗ ಈಕ್ವಲ್ ಅಂದರೆ ಇದಿಷ್ಟು ಒಂದು ಟ್ರಯಾಂಗಲ್ ಆಯಿತು, ಇದಿಷ್ಟು ಇನ್ನೊಂದು ಟ್ರಯಾಂಗಲ್ ಆಯಿತು. ಎಂಥ ಟ್ರಯಾಂಗಲ್ಸು? ಈಕ್ವಲ್ ಟ್ರಯಾಂಗಲ್ಸ್. ಅಂದರೆ ದೇ ಆರ್ ಈಕ್ವಲ್ ಅಂದರೆ ದೇ ಆರ್ ಆಲ್ಸೋ ಕಾನ್ಗ್ರುಯೆಂಟ್. ಅರ್ಥ ಆಯ್ತಾ? ಗಾಟ್ ಇಟ್? ಸೊ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ ಮೀಡಿಯನ್. ಓಕೆ, ಸೊ ಈಗ ಇದನ್ನು ನಾವು ಪ್ರೂವ್ ಮಾಡಿ ತೋರಿಸೋಣ. ಹೌ ಟು ಶೋ? ಹೆಂಗೆ ನಾವು ಪ್ರೂವ್ ಮಾಡಿ ತೋರಿಸೋದು ನೋಡೋಣ. ಶೋ ದಟ್ ಅ ಮೀಡಿಯನ್ ಆಫ್ ಎ ಟ್ರಯಾಂಗಲ್ ಡಿವೈಡ್ಸ್ ಇಟ್ ಇಂಟು 2 ಟ್ರಯಾಂಗಲ್ಸ್ ಆಫ್ ಈಕ್ವಲ್ ಏರಿಯಾಸ್ ಅಂತ ಹೇಳ್ತಿದ್ದಾರೆ. ಹೌದಾ? ಸೊ ಕನ್ಸಿಡರ್ ದೆರ್ ಇಸ್ ಎ ಟ್ರಯಾಂಗಲ್ ಎ ಬಿ ಸಿ. ಟ್ರಯಾಂಗಲ್ ಎ ಬಿ ಸಿ ಇದೆ ಅಂತ ಇಟ್ಕೊಳ್ರಿ. ಓಕೆ, ಇನ್ ಟ್ರಯಾಂಗಲ್ ಎ ಬಿ ಸಿ ಡ್ರಾ ಅ ಮೀಡಿಯನ್ ಎ ಡಿ. ಓಕೆ, ಮೀಡಿಯನ್ ಎ ಡಿಯನ್ನು ನಾವು ಡ್ರಾ ಮಾಡಬೇಕು. ಎಲ್ಲಿ? ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಐ ಆಮ್ ಡ್ರಾಯಿಂಗ್ ಅ ಮೀಡಿಯನ್. ಒಂದು ಮೀಡಿಯನ್ನ ತಗೊಂಡ್ಬರ್ತೀನಿ, ಅದನ್ನು ಎ ಡಿ ಅಂತ ಹೇಳಿ ಹೆಸರು ಕೊಡ್ತೀನಿ. ಅರ್ಥ ಆಯ್ತಾ? ಈಗ ದೆನ್ ವಾಟ್ ಏನಾಗುತ್ತೆ? ಎರಡೂ ಟ್ರಯಾಂಗಲ್ಸ್ಗಳೇನಿರ್ತಾವಲ್ಲ ದೇ ಆರ್ ಡಿವೈಡೆಡ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಹೌದಾ? ಯಾಕೆಂದರೆ ಬಿ ಡಿ ವಿಲ್ ಬಿ ಈಕ್ವಲ್ ಟು ಡಿ ಸಿ. ದೇರ್ ಫೋರ್ ಬಿ ಡಿ ವಿಲ್ ಬಿ ಈಕ್ವಲ್ ಟು ಡಿ ಸಿ. ಗಾಟ್ ಇಟ್? ಅರ್ಥ ಆಗ್ತಿದ್ದುದಾ? ಆಲ್ ರೈಟ್. ಸೊ ಈಗ ವಿ ನೋ ದ್ಯಾಟ್ ಏನು ನಮಗೆ ಗೊತ್ತು? ಏರಿಯಾ ಆಫ್ ಎನಿ ಟ್ರಯಾಂಗಲ್ ವಿಲ್ ಬಿ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹೌದಾ? ಅಷ್ಟೇ ಅಲ್ಲದೆ ಇವಾಗ ತಾನೇ ನಾನು ಹೇಳಿದೆ, ಈ ಮೀಡಿಯನ್ ಏನಿದೆ ಅಲ್ಲ, ಎರಡೂ ಟ್ರಯಾಂಗಲ್ಸ್ಗಳನ್ನು ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಇದರ ಅರ್ಥ ದೇ ಆರ್ ಕಾನ್ಗ್ರುಯೆಂಟ್. ಹಾಗಿದ್ರೆ ಅವುಗಳ ಏರಿಯಾ ಕೂಡ ಸೇಮ್ ಇರುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ. ಅರ್ಥ ಆಯ್ತಾ? ಓಕೆ, ಸರಿ. ಈಗ ನಾನು ಏನು ಮಾಡ್ತೀನಿ, ಏರಿಯಾ ಆಫ್ ಎನಿ ಟ್ರಯಾಂಗಲ್ ಅದರ ಫಾರ್ಮುಲಾ ಏನೋ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಆದರೆ ಇಲ್ಲಿ ನಮ್ಮ ಹತ್ರ ಇರೋದು ಬೇಸ್ ಇದೆ, ಮೀಡಿಯನ್ ಇದೆ, ನಾಟ್ ಹೈಟ್. ಅದಕ್ಕೆ ನಾನು ಹೈಟನ್ನು ಇವಾಗ ಫೈಂಡ್ ಔಟ್ ಮಾಡ್ತೀನಿ. ಹೌ ಟು ಫೈಂಡ್ ಔಟ್ ಅಂದರೆ ಒಂದು ಹೈಟನ್ನು ಕನ್ಸಿಡರ್ ಮಾಡ್ತೀನಿ. ಅದೇನದು? ಆಲ್ಟಿಟ್ಯೂಡ್ ಎ ಎನ್. ಓಕೆ, ಒಂದು ಆಲ್ಟಿಟ್ಯೂಡನ್ನು ಡ್ರಾ ಮಾಡ್ತಿದ್ದೀನಿ. ಎ ಎನ್. ಡ್ರಾ ಆನ್ altitude AN perpendicular to BC. ಅರ್ಥ ಆಯ್ತಾ? ಸೊ ಈ ಒಂದು ಬೇಸ್ ಬಿ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನನ್ನು ಡ್ರಾ ಮಾಡಿದೆ, ವಿಚ್ ಈಸ್ ನಥಿಂಗ್ ಬಟ್ ಆಲ್ಟಿಟ್ಯೂಡ್ ಅಥವಾ ಹೈಟ್. ಓಕೆ, ಆಲ್ ರೈಟ್. ಸರಿ, ಈಗ ಮುಂದೆ ಸಿಂಪಲ್. ಇದಕ್ಕೆ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಹಾಕೋಣ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ಇಸ್ ಈಕ್ವಲ್ ಟು ಹಾಫ್ ಇಂಟು ವಾಟ್ ಈಸ್ ದ ಬೇಸ್. ನೋಡಿ, ನಾವು ತಗೊಂಡಿರೋದು ಟ್ರಯಾಂಗಲ್ ಯಾವುದು? ಈ ಟ್ರಯಾಂಗಲ್ ಯಾವುದು? ಎ ಬಿ ಡಿ. ಟ್ರಯಾಂಗಲ್ ಎ ಬಿ ಡಿ ಅನ್ನು ನಾವು ತಗೊಂಡಿದ್ದು. ಈ ಟ್ರಯಾಂಗಲ್ ಎ ಬಿ ಡಿಯಲ್ಲಿ ಬೇಸ್ ಯಾವುದು? ವಾಟ್ ಈಸ್ ದ ಬೇಸ್ ಹಿಯರ್? ಬಿ ಡಿ ಇಸ್ ದ ಬೇಸ್. ಹೈಟ್ ಯಾವುದು? ಎ ಎನ್. ಹೌದಾ? ಹೈಟ್ ಈಸ್ ಎ ಎನ್. ಸೊ ಬೇಸ್ ಈಸ್ ಬಿ ಡಿ, ಹೈಟ್ ಈಸ್ ಎ ಎನ್. ಕರೆಕ್ಟ್ ತಾನೆ? ಓಕೆ, ಸರಿ. ಆಮೇಲೆ ಹಾಫ್ ಇಂಟು, ನೋಡಿ ಇವಾಗ ಇನ್ನೊಂದು ಟ್ರಯಾಂಗಲ್ನ ತಗೊಳ್ತೀನಿ. ಅದ್ಯಾವುದು? ನಾನು ಟ್ರಯಾಂಗಲ್ನ ತಗೊಳ್ಳಲ್ಲ,
ಕನ್ಸಿಡರ್ ಮಾಡ್ತೀನಿ. ಈ ಕಡೆ ಟ್ರಯಾಂಗಲ್ ನೋಡ್ರಿ, ಈ ಕಡೆ ಟ್ರಯಾಂಗಲ್ ನೋಡ್ರಿ, ಯಾವುದದು ಇನ್ನೊಂದು ಟ್ರಯಾಂಗಲ್ ಯಾವುದು? ದಟ್ ಈಸ್ ಎ ಡಿ ಸಿ. ಏನು? ಎ ಡಿ ಸಿ. ಇನ್ನೊಂದು ಟ್ರಯಾಂಗಲ್ ಈಸ್ ಎ ಡಿ ಸಿ. ಈ ಟ್ರಯಾಂಗಲ್ ಅಲ್ಲಿ ಬೇಸ್ ಯಾವುದು? ಡಿ ಸಿ. ಬೇಸ್ ಯಾವುದು? ಡಿ ಸಿ. ವಾಟ್ ಈಸ್ ದ ಆಲ್ಟಿಟ್ಯೂಡ್? ನೋಡಿ, ಯಾವುದಾದ್ರೂ ಟ್ರಯಾಂಗಲ್ ಇದೆ ಅಂತ ಇಟ್ಕೊಳ್ರಿ. ಈ ರೀತಿಯಾಗಿ ಟ್ರಯಾಂಗಲ್ ಇದೆ. ಇದಕ್ಕೆ ಹೈಟ್ ಹೊರಗಡೆ ಇರುತ್ತಾ? ಖಂಡಿತ ಇರುತ್ತೆ. ಈ ರೀತಿಯಾಗಿ ಹೈಟ್ ಇರುತ್ತಲ್ಲ, ಹೈಟು ಹೊರಗಡೆ ಇರುತ್ತೆ. ಕೆಲವೊಂದು ಟ್ರಯಾಂಗಲ್ ಅಲ್ಲಿ ಒಳಗಡೆ ಬರುತ್ತೆ, ಕೆಲವೊಂದರಲ್ಲಿ ಹೊರಗಡೆನೂ ಇರುತ್ತೆ. ಸೊ ಕನ್ಸಿಡರ್ ಹೈಟ್ ಎ ಎನ್ ವಿಚ್ ಈಸ್ ಔಟ್ಸೈಡ್. ಈ ಟ್ರಯಾಂಗಲ್ ಹೊರಗಡೆ ಇದೆ, ಹಾಗಿದ್ರೆ ಎ ಎನ್ ಇಸ್ ದ ಆಲ್ಟಿಟ್ಯೂಡ್, ಅದೇ ರೀತಿ ಇರುತ್ತೆ. ಆದರೆ ಡಿ ಸಿ ಮಾತ್ರ ಚೇಂಜ್ ಆಯಿತು. ಐ ವಿಲ್ ರೈಟ್ ಡಿ ಸಿ ಇಂಟು ಎ ಎನ್. ಈಗ ಹೇಳಿ, ಹಾಫ್ ಇಂಟು ಡಿ ಸಿ ಇಂಟು ಎ ಎನ್ ಏನಾಯಿತು? ಹಾಫ್ ಇಂಟು ಡಿ ಸಿ ಇಂಟು ಎ ಎನ್ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ ಆಯಿತು. ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ ಆಯಿತು. ಹಾಗಿದ್ರೆ ಎರಡೂ ಒಂದಕ್ಕೊಂದು ಈಕ್ವಲ್ ಅಂತ ಆಯ್ತಲ್ಲ, ಜಸ್ಟ್ ಬೇಸ್ ಚೇಂಜ್ ಮಾಡಿದಷ್ಟೆ. ಹೌದಾ? ಎಲ್ಲ ಕರೆಕ್ಟಾಗೇ ಇದೆ. ಆಮ್ ಐ ರೈಟ್? ಸೊ ಬೇಸ್ ಚೇಂಜ್ ಮಾಡಿದಾಗಲೂ ಕೂಡ ಇಫ್ ವಿ ಆರ್ ಗೆಟ್ಟಿಂಗ್ ಈ ಟ್ರಯಾಂಗಲ್ ಬದಲಾಗಿ ಇದು ಸಿಗ್ತಿದೆ ಅಂದರೆ, ಯಾಕೆ ಸಿಗ್ತಿದೆ ಅಂದರೆ ದೇ ಆರ್ ಹ್ಯಾವಿಂಗ್ ಈಕ್ವಲ್ ಏರಿಯಾ, ಅದಕ್ಕೆ ಸಿಗ್ತಿದೆ. ಅರ್ಥ ಆಯ್ತಾ? ಗಾಟ್ ಇಟ್? ಸೊ ಫೈನಲಿ ಯು ವಿಲ್ ಗೆಟ್, ನಿಮಗೇನು ಸಿಗುತ್ತೆ ಇಲ್ಲಿ? ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ. ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ. ಇಷ್ಟ ಅರ್ಥ ಆಯ್ತಾ? ಗಾಟ್ ಇಟ್? ಸರಿ. ಸೊ ಹಾಗಿದ್ರೆ ಇಲ್ಲಿ ನಾವೇನು ಅರ್ಥ ಮಾಡ್ಕೊಂಡ್ವಿ? ಮೀಡಿಯನ್ ಬಂತಲ್ಲ, ಇದು ಮೀಡಿಯನ್ ಎ ಡಿ, ಅದೇನು ಮಾಡ್ತು? ಡಿವೈಡ್ ಮಾಡ್ತು ಟ್ರಯಾಂಗಲ್ಸ್ನ ಎರಡು ಈಕ್ವಲ್ ಏರಿಯಾಗಳಾಗಿ. ಗಾಟ್ ಇಟ್? ಸೊ ಇಟ್ ಈಸ್ ಡಿವೈಡಿಂಗ್ ದ ಹೋಲ್ ಟ್ರಯಾಂಗಲ್. ಯಾವುದು? ಮೀಡಿಯನ್ ಈಸ್ ಡಿವೈಡಿಂಗ್ ದ ಟ್ರಯಾಂಗಲ್ ಇಂಟು ಟೂ ಈಕ್ವಲ್ ಏರಿಯಾಸ್. ಗಾಟ್ ಇಟ್? ಕ್ಲಿಯರ್? ಈಗ ನೆಕ್ಸ್ಟ್ ಕ್ವೆಶನ್ನ ಸಾಲ್ವ್ ಮಾಡೋಣ. ಇನ್ ಫಿಗರ್ E is any point on median AD of a triangle ABC. Show that area of triangle ABE is equal to area of triangle ACE. ಓಕೆ, ಏನು ಹೇಳ್ತಿದ್ದಾರೆ? ಈ ಒಂದು ಫಿಗರಲ್ಲಿ E is any point on median AD. ಓಕೆ, ಸೊ ಒಂದು ಟ್ರಯಾಂಗಲ್ ಇದೆ, ಯಾವುದು? ABC. ಟ್ರಯಾಂಗಲ್ ಇದೆ, ಯಾವುದು? ABC. ನೆನ್ಪಿಟ್ಕೊಳ್ಳಿ, ಇವಾಗ ತಾನೇ ಇದನ್ನ ಪ್ರೂವ್ ಮಾಡಿದ್ವಲ್ಲ, ದಿಸ್ ಇಸ್ ಅ ಕ್ವೆಶನ್. ಆದರೆ ಈ ಒಂದು ಪ್ರಶ್ನೆಯಿಂದ ನಾವು ತಿಳ್ಕೊಂಡಿದ್ದೀವಿ ಏನು? ಮೀಡಿಯನ್, ಒಂದು ಟ್ರಯಾಂಗಲ್ ಅಲ್ಲಿ ಮೀಡಿಯನ್ ಏನು ಮಾಡುತ್ತೆ? ಎರಡು ಈಕ್ವಲ್ ಏರಿಯಾಗಳಾಗಿ ಆ ಒಂದು ಟ್ರಯಾಂಗಲ್ನ ಡಿವೈಡ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಹೌದಾ? ಸರಿ, ಈಗ ನೆಕ್ಸ್ಟು ಆ ಒಂದು ಕಾನ್ಸೆಪ್ಟನ್ನು ನಾವು ಯೂಸ್ ಮಾಡ್ತೀವಿ, ಅದಕ್ಕೆ ನೆನ್ಪಿಟ್ಕೊಳ್ಳಿ. ಓಕೆ, ಆಲ್ ರೈಟ್. ಸೊ ಟ್ರಯಾಂಗಲ್ಸ್, ಟೂ ಟ್ರಯಾಂಗಲ್ಸ್ ಆನ್ ದ ಸೇಮ್ ಬೇಸ್ ಅಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ಆರ್ ಈಕ್ವಲ್ ಇನ್ ಏರಿಯಾ, ಅದು ನೆನ್ಪಿಟ್ಕೋಬೇಕು. ಹಾಗೆ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಗಾಟ್ ಇಟ್? ಓಕೆ. ಹಾಗೆ ಮೀಡಿಯನ್, ಒಂದು ಟ್ರಯಾಂಗಲ್ ಅಲ್ಲಿ ಮೀಡಿಯನ್ ಇದೆ ಅಂದರೆ ಆ ಒಂದು ಟ್ರಯಾಂಗಲ್ನ ಮೀಡಿಯನ್ ಎರಡು ಈಕ್ವಲ್ ಭಾಗ ಆಗಿ ಡಿವೈಡ್ ಮಾಡುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಅರ್ಥ ಆಯ್ತಾ? ಸರಿ. ಸೊ ಇನ್ ದಿಸ್ ಫಿಗರ್ ಇ ಈಸ್ ಎನಿ ಪಾಯಿಂಟ್ ಆನ್ ಮೀಡಿಯನ್. ಇ ಈಸ್ ಎನಿ ಪಾಯಿಂಟ್ ಆನ್ ಮೀಡಿಯನ್ ಎ ಡಿ. ಸೊ ಒಂದು ಟ್ರಯಾಂಗಲ್ ಇದೆ, ಅದು ಯಾವುದು ಅಂದರೆ ಎ ಬಿ ಸಿ. ಟ್ರಯಾಂಗಲ್ ಈಸ್ ಎ ಬಿ ಸಿ. ಈ ಒಂದು ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಒಂದು ಮೀಡಿಯನ್ ಇದೆ, ದ್ಯಾಟ್ ಮೀಡಿಯನ್ ಈಸ್ ಎ ಡಿ. ದ್ಯಾಟ್ ಮೀಡಿಯನ್ ಈಸ್ ಎ ಡಿ ಅಂಡ್ ಇ ಈಸ್ ದ ಎನಿ ಪಾಯಿಂಟ್. ಎ ಡಿ ಈಸ್ ದ ಮೀಡಿಯನ್. ಈ ಎ ಡಿ ಮೇಲೆ ಈಸ್ ದ ಎನಿ ಪಾಯಿಂಟ್ ಆನ್ ದಿಸ್ ಮೀಡಿಯನ್. ಓಕೆ, ಸರಿ. ಎ ಡಿ ಆಫ್ ಎ ಟ್ರಯಾಂಗಲ್ ಎ ಬಿ ಸಿ, ಈ ಒಂದು ಮೀಡಿಯನ್ ಎ ಡಿ ಮೇಲೆ ಇ ಅನ್ನುವಂಥದ್ದು ಯಾವುದಾದ್ರೂ ಒಂದು ಪಾಯಿಂಟ್. ಓಕೆ, ಶೋ ದ್ಯಾಟ್ ಏರಿಯಾ ಆಫ್ ಎ ಬಿ ಇ ಇಸ್ ಈಕ್ವಲ್ ಟು ಏರಿಯಾ ಆಫ್ ಎ ಸಿ ಇ. ಯಾವ್ದ್ಯಾವ್ದದು ಅವೆರಡು ಅಂತ ನೋಡೋಣ. ಎ ಬಿ ಇ, ವೇರ್ ಈಸ್ ಎ ಬಿ ಇ? ಹಾಂ, ಎ ಬಿ ಇ ಇದರ ಏರಿಯಾ, ಹಾಗೆ ಏರಿಯಾ ಆಫ್ ಎ ಸಿ ಇ, ಏರಿಯಾ ಆಫ್ ಎ ಸಿ ಇ, ಏರಿಯಾ ಆಫ್ ಎ ಬಿ ಇ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಎ ಸಿ ಇ ಅಂತ ಹೇಳ್ತಿದ್ದಾರೆ. ಗಾಟ್ ಇಟ್? ಸೊ ಅದು ಈಕ್ವಲ್ ಅಂತ ಹೇಳ್ತಿದ್ದಾರೆ, ನಾವು ಪ್ರೂವ್ ಮಾಡಿ ತೋರಿಸ್ಬೇಕು, ಅದು ಫಸ್ಟ್ ಕೆಲಸ. ಓಕೆ, ಸೊ ಎರಡನ್ನೂ ಈಕ್ವಲ್ ಅಂತಲೇ ಹೇಳಿದರು, ವಿ ನೀಡ್ ಟು ಪ್ರೂವ್ ಇಟ್. ಮಾಡೋಣ ಕೆಲಸ. ಓಕೆ, ಆಲ್ ರೈಟ್. ಸರಿ, ಹೆಂಗೆ ಪ್ರೂವ್ ಮಾಡೋದು? ಫಸ್ಟ್ ಆಫ್ ಆಲ್ ಹೌ ಟು ಪ್ರೂವ್? ಓಕೆ, ನೋಡಿ, ಇವಾಗ ಫಸ್ಟ್ ಕೊಟ್ಟಿರೋವಂಥ ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿರಿ. ಹೆಂಗದೆ ಟ್ರಯಾಂಗಲ್?
ಸೊ ಕಂಪ್ಲೀಟ್ ಟ್ರಯಾಂಗಲ್ ಈಸ್ ಎ ಬಿ ಸಿ. ಇದರಲ್ಲಿ ಎ ಡಿ ಇಸ್ ದ ಮೀಡಿಯನ್. ಏನು ಮಾಡುತ್ತೆ ಎ ಡಿ? ಹಾಂ, ಸೊ ಎರಡು ಈಕ್ವಲ್ ಭಾಗಗಳಾಗಿ ಡಿವೈಡ್ ಮಾಡುತ್ತೆ ಟ್ರಯಾಂಗಲ್ನ. ಈಗ ಅದನ್ನು ಬರೀತೀನಿ ಏನಿದೆ ಅದನ್ನು. ಸೊ ಇನ್ ಟ್ರಯಾಂಗಲ್ ಎ ಬಿ ಸಿ, ಇನ್ ಟ್ರಯಾಂಗಲ್ ಎ ಬಿ ಸಿ, ಎ ಡಿ ಈಸ್ ದ ಮೀಡಿಯನ್. ಎ ಡಿ ಈಸ್ ದ ಮೀಡಿಯನ್. ಓಕೆ, ದೇರ್ ಫೋರ್, ಹಾಗಿದ್ರೆ ಇಲ್ಲಿ ಬರೀತೀನಿ. ದೇರ್ ಫೋರ್ ಐ ಶಲ್ ಸೇ ಏನಂತ? ಏರಿಯಾ ಆಫ್, ಇವಾಗ ತಾನೇ ಪ್ರೂವ್ ಮಾಡಿದ್ವಲ್ಲ, ಮೀಡಿಯನ್ ಆಫ್ ದ ಟ್ರಯಾಂಗಲ್ ವಿಲ್ ಡಿವೈಡ್ ಇಟ್ ಇಂಟು ಟೂ ಈಕ್ವಲ್ ಏರಿಯಾಸ್. ಹೌದಾ? ಕರೆಕ್ಟ್ ತಾನೆ? ನೋಡಿ, ಈ ಏರಿಯಾ, ಹೌದಾ, ಇದೇ ಏರಿಯಾ ಈಗ ಏನಾಯಿತು ಕಡೆಯದಾಗಿ ಟ್ರಯಾಂಗಲ್ ಎ ಡಿ ಸಿಗೆ ಕನ್ವರ್ಟ್ ಆಯಿತು. ಅದನ್ನೇ ನಾವು ಪ್ರೂವ್ ಮಾಡಿದ್ದು. ಅರ್ಥ ಆಯ್ತಲ್ಲ? ಓಕೆ, ಸೊ ಹಾಗಿದ್ರೆ ಇಲ್ಲಿ ಬರೀತೀನಿ, ಎ ಡಿ ಇಸ್ ದ ಮೀಡಿಯನ್ ಆಗಿರೋದ್ರಿಂದ ಅದು ಈ ಕಡೆ ಎರಡು ಟ್ರಯಾಂಗಲ್ಗಳಾಗಿ ಅದನ್ನು ಡಿವೈಡ್ ಮಾಡ್ತಿದೆ. ಸೊ ಐ ಶಲ್ ರೈಟ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಸಿ ಡಿ. ಏನು? ಏರಿಯಾ ಆಫ್ ಟ್ರಯಾಂಗಲ್ ಎ ಸಿ ಡಿ. ಇಷ್ಟ ಅರ್ಥ ಆಯ್ತಾ? ಓಕೆ, ದಿಸ್ ಈಸ್ ಫ್ರಮ್ ದ ಥಿಯರಮ್. ಓಕೆ, ಈಗ ನಾನೇನು ಮಾಡ್ತೀನಿ, ಇನ್ನೊಂದು ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತೀನಿ. ಯಾವುದು? ಇದು ಚಿಕ್ಕ ಟ್ರಯಾಂಗಲ್. ಯಾವುದಿದು? ಚಿಕ್ಕ ಟ್ರಯಾಂಗಲ್. ಚಿಕ್ಕ ಟ್ರಯಾಂಗಲಲ್ಲೂ ಕೂಡ ಯಾವುದದು ಚಿಕ್ಕ ಟ್ರಯಾಂಗಲ್? ಬಿ ಇ ಸಿ. ಈ ಚಿಕ್ಕ ಟ್ರಯಾಂಗಲಲ್ಲೂ ಕೂಡ ವಿ ಆರ್ ಹ್ಯಾವಿಂಗ್ ಎ ಮೀಡಿಯನ್. ಹೌದು ಅಲ್ವೋ? ನೋಡಿ, ಈ ಕಂಪ್ಲೀಟ್ ಮೀಡಿಯನ್ ಏನಿದೆ ಅಲ್ಲ, ದೊಡ್ಡ ಟ್ರಯಾಂಗಲಿಗೂ ಹೌದು, ಈ ಮೀಡಿಯನ್ನ ಭಾಗ ಆಗಿರುವಂಥ ಇ ಡಿ ಕೂಡ ಇಟ್ ಈಸ್ ಆಲ್ಸೋ ಆಕ್ಟಿಂಗ್ ಆಸ್ ಎ ಮೀಡಿಯನ್. ED is acting as a median for this triangle EBC. ED is acting as a median for this triangle EBC. ಅರ್ಥ ಆಗ್ತಿದ್ದುದಾ? ಸೊ ಹಾಗಿದ್ರೆ ನಾನು ಇಲ್ಲಿ ಬರಿತೀನಿ, ಇನ್ ಟ್ರಯಾಂಗಲ್ ಇ ಬಿ ಸಿ ಅಥವಾ ಬಿ ಇ ಸಿ. ಇನ್ ಟ್ರಯಾಂಗಲ್ ಬಿ ಇ ಸಿ, ಇ ಡಿ ಈಸ್ ದ ಮೀಡಿಯನ್. ಇ ಡಿ ಈಸ್ ದ ಮೀಡಿಯನ್. ಹೌದಾ? ಇ ಡಿ ಏನು? ಮೀಡಿಯನ್. ಹಾಗಿದ್ರೆ ವಾಟ್ ಇಟ್ ವಿಲ್ ಡೂ? ಇಟ್ ವಿಲ್ ಡಿವೈಡ್ಸ್ ಈ ಒಂದು ಕಂಪ್ಲೀಟ್ ಟ್ರಯಾಂಗಲ್ ಬಿ ಇ ಸಿನ ಎರಡು ಈಕ್ವಲ್ ಟ್ರಯಾಂಗಲ್ಗಳಾಗಿ, ಕಾನ್ಗ್ರೆಂಟ್ ಟ್ರಯಾಂಗಲ್ಸ್ಗಳಾಗಿ ವಿತ್ ಈಕ್ವಲ್ ಏರಿಯಾಗಳಾಗಿ ಡಿವೈಡ್ ಮಾಡುತ್ತೆ. ರೈಟ್ ಇಟ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಬಿ ಇ ಡಿ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಸಿ. ಇಷ್ಟ ಅರ್ಥ ಆಯ್ತಾ? ಓಕೆ, ಸರಿ. ಬಿ ಇ ಡಿ ಹಾಗೆ ಡಿ ಇ ಸಿ. ಓಕೆ, ಫೈನ್. ಸೊ ಎರಡನ್ನೂ ನಾವು ಬರ್ಕೊಂಡ್ವಿ. ಈಗ ವಾಟ್ ವಿ ಶಲ್ ಡು? ವಾಟ್ ವಿ ಶಲ್ ಡು? ಇದು ಇಕ್ವೇಷನ್ 2, ಇದನ್ನ ಇಕ್ವೇಷನ್ 1 ಅಂತ ಬರ್ಕೊಳ್ರಿ. ಇಲ್ಲಿ ತನಕ ಅರ್ಥ ಆಯ್ತಲ್ಲ? ಇಲ್ಲಿ ತನಕ ಅರ್ಥ ಆಯ್ತು ತಾನೆ? ಸಿಂಪಲ್ ಆಗಿದೆ, ಏನಿದೆ, ಬೇರೆ ಏನೂ ಇಲ್ಲ. ದೊಡ್ಡ ಮೀಡಿಯನ್ನ ತಗೊಂಡ್ರಿ, ಈ ಕಡೆ ಏರಿಯಾ ಈಕ್ವಲ್ ಅಂತ ಬರೆದ್ರಿ. ಚಿಕ್ಕ ಟ್ರಯಾಂಗಲ್ ಚಿಕ್ಕ ಮೀಡಿಯನ್ ತಗೊಂಡ್ರಿ, ಈ ಕಡೆ ಇರುವಂಥ ಟ್ರಯಾಂಗಲ್ ಆ ಕಡೆ ಇರುವಂಥ ಟ್ರಯಾಂಗಲ್ ಈಕ್ವಲ್ ಏರಿಯಾ ಅಂತ ಬರೆದ್ರಿ. ಈಗ ವಿ ನೀಡ್ ಟು ಫೈಂಡ್, ಏನನ್ನ ಫೈಂಡ್ ಔಟ್ ಮಾಡಬೇಕು? ಎ ಬಿ ಇ. ಎಲ್ಲದದು? ಎ ಬಿ ಇ. ಹೌದಾ? ಮತ್ತೆ ಇನ್ನೊಂದು ಯಾವುದು? ಎ ಸಿ ಇ. ಎಲ್ಲದೆ? ಎ ಸಿ ಇ. ಹೆಂಗೆ ಇದ್ರ ಏರಿಯಾ ಈಕ್ವಲ್ ಅಂತ ತೋರಿಸೋದು? ತುಂಬ ಸಿಂಪಲ್. ಏನು ಮಾಡ್ತೀನಿ ಗೊತ್ತಾ? ಈ ಕಂಪ್ಲೀಟ್ ಎ ಬಿ ಡಿ ಏನಿದೆ ಅಲ್ಲ, ಏರಿಯಾ ಎ ಬಿ ಡಿ, ಇದರಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಬಿ ಇ ಡಿನ ತೆಗೆದುಬಿಟ್ರೆ ಉಳಿಯೋದೇನು? ಎ ಬಿ ಇ. ಹಾಗೆ ಈ ಕಡೆ ಸೈಡ್ ಕಂಪ್ಲೀಟ್ ಆಗಿ ಎ ಡಿ ಸಿ ಅಥವಾ ಎ ಸಿ ಡಿ ಏನಿದೆಯಲ್ಲ, ಈ ಟ್ರಯಾಂಗಲ್ ಅಲ್ಲಿ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಸಿ ಇ ಡಿ ಅಥವಾ ಡಿ ಸಿ ಇ, ಇದನ್ನ ತೆಗೆದ್ರೆ ಉಳಿಯೋದೇನು? ದಿಸ್ ಪಾರ್ಟ್. ಅದೇ ಕೆಲಸ ಮಾಡ್ತೀನಿ. ಓಕೆ, ಸೊ ಐ ವಿಲ್ ರೈಟ್ ಸಬ್ಟ್ರಾಕ್ಟಿಂಗ್. ಇಲ್ಲೇ ಬರಿತೀನಿ, ಸಬ್ಟ್ರಾಕ್ಟಿಂಗ್ ಇಕ್ವೇಷನ್ 2 from equation 1. From equation 1. Okay? All right. So, equation 1 ಮತ್ತು 2ಗಳನ್ನು ಸಬ್ಟ್ರಾಕ್ಟ್ ಮಾಡೋದಾದರೆ ಹೇಗೆ? ಎಲ್ ಹೆಚ್ ಎಸ್ಗಳನ್ನು ಎಲ್ ಹೆಚ್ ಎಸ್ ಇಂದ, ಆರ್ ಹೆಚ್ ಎಸ್ಗಳನ್ನು ಆರ್ ಹೆಚ್ ಎಸ್ ಇಂದ ಸಬ್ಟ್ರಾಕ್ಟ್ ಮಾಡೋದು. ಓಕೆ, ಸೊ ಐ ವಿಲ್ ರೈಟ್ ಹಿಯರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಬಿ ಇ ಡಿ. ಟ್ರಯಾಂಗಲ್ ಬಿ ಇ ಡಿ ವಿಲ್ ಬಿ ಈಕ್ವಲ್ ಟು, ಈ ಕಡೆಗೆ ಏರಿಯಾ ಆಫ್ ಟ್ರಯಾಂಗಲ್ ಎ ಸಿ ಡಿ, ಏರಿಯಾ ಆಫ್ ಟ್ರಯಾಂಗಲ್ ಎ ಸಿ ಡಿ ಮೈನಸ್
ಏರಿಯಾ ಆಫ್ ಟ್ರಯಾಂಗಲ್ DEC. ಹೌದಾ? ಟ್ರಯಾಂಗಲ್ DEC. ಓಕೆ, ಸೊ ಹಾಗಿದ್ರೆ ವಾಟ್ ಯು ವಿಲ್ ಗೆಟ್? ಸೊ ಇದಿಷ್ಟು ಕಂಪ್ಲೀಟ್ ಏರಿಯಾದೊಳಗೆ ಇಷ್ಟು ಭಾಗನ ತೆಗೆದ್ರೆ, ಇದಿಷ್ಟು ಏನಿದೆ ಅಲ್ಲ, ಇದಿಷ್ಟನ್ನ ತೆಗೆದ್ಬಿಟ್ರೆ ಉಳಿಯೋದೇನು? ಏರಿಯಾ ಆಫ್ ಟ್ರಯಾಂಗಲ್ ABE. ಓಕೆ, ದಿಸ್ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ABE. ಹಾಗೆ ಆ ಕಡೆ ನೋಡಿ, ಕಂಪ್ಲೀಟ್ ACD ಒಳಗೆ ಇದಿಷ್ಟು ಭಾಗನ ತೆಗೆದ್ಬಿಟ್ರೆ ಉಳಿಯೋದೇನು? ACE, ಏರಿಯಾ ಆಫ್ ಟ್ರಯಾಂಗಲ್ ACE. ಏರಿಯಾ ಆಫ್ ಟ್ರಯಾಂಗಲ್ ACE. ಅರ್ಥ ಆಗ್ತಿದ್ದುದಾ? ಓಕೆ, ಹೆನ್ಸ್ ಪ್ರೂವ್ಡ್. ಇಷ್ಟೇ, ಸಿಂಪಲ್ ಆಗಿತ್ತೋ ಇಲ್ವೋ ಹೇಳ್ರಿ? ಹೆನ್ಸ್ ಪ್ರೂವ್ಡ್. ಗಾಟ್ ಇಟ್? ಕ್ಲಿಯರ್? ಓಕೆ, ಸೊ ಈಗ ನಮ್ಮ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ. ಸೊ ಏನು ಹೇಳ್ತಿದ್ದಾರೆ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಅಂತ ಓದೋಣ. ಇನ್ ಎ ಟ್ರಯಾಂಗಲ್ ABC, E is the midpoint of median AD. Show that area of triangle BD is equal to 1/4 times of area of triangle ABC ಅಂತ ಹೇಳ್ತಿದ್ದಾರೆ. ಸರಿ, ಏನಿದೆ? ಟ್ರಯಾಂಗಲ್ ABC ಇದೆ ಅಲ್ಲ? ಯಾವುದು ಟ್ರಯಾಂಗಲ್ ABC? ದಿಸ್ ಈಸ್ ಟ್ರಯಾಂಗಲ್ ABC. ಈ ಒಂದು ಟ್ರಯಾಂಗಲ್ ABCಯಲ್ಲಿ AD ಈಸ್ ದ ಮೀಡಿಯನ್ ಅಂತ ಹೇಳ್ತಿದ್ದಾರೆ. ಯಾವುದು ಮೀಡಿಯನ್? ಯಾವುದಿಲ್ಲಿ? AD. ಓಕೆ, ಸೊ ಈ ಒಂದು ಟ್ರಯಾಂಗಲ್ ABCಯಲ್ಲಿ ಮೀಡಿಯನ್ ಇದೆ AD. ಅದರಲ್ಲಿ E ಈಸ್ ದ ಮಿಡ್ ಪಾಯಿಂಟ್. ಯಾವುದ್ರ ಮೇಲೆ? ಮೀಡಿಯನ್ ಮೇಲೆ. ಸೊ E ಈಸ್ ದ ಮಿಡ್ ಪಾಯಿಂಟ್ ಆನ್ ದಿಸ್ ಮೀಡಿಯನ್ AD. ಸೊ ಹೀಗಿದ್ದಾಗ ನಾವೇನು ಪ್ರೂವ್ ಮಾಡಬೇಕು? ಏರಿಯಾ ಆಫ್ ಟ್ರಯಾಂಗಲ್ BED ನ ಜಾಯಿನ್ ಮಾಡಿ ವಿಚ್ ಈಸ್ ಈಕ್ವಲ್ ಟು 1/4 ಟೈಮ್ಸ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ABC ಅನ್ನೋದನ್ನ ಪ್ರೂವ್ ಮಾಡಬೇಕು. ಓಕೆ, ಸರಿ, ಹಾಗಿದ್ರೆ ಈಗ ಪ್ರೂವ್ ಮಾಡಲಿಕ್ಕೆ ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲ್ BED ನ ನಾವು ಜಾಯಿನ್ ಮಾಡಬೇಕಲ್ವಾ? ಆ ಕೆಲಸ ಮಾಡೋಣ. ಸೊ BED, ವಿ ಗಾಟ್ ಟ್ರಯಾಂಗಲ್ BED. ಇದೇನಿದೆಲ್ಲ ಈ ಟ್ರಯಾಂಗಲ್ BED, ಇದರ ಏರಿಯಾ ಈ ಕಂಪ್ಲೀಟ್ ಬಿಗ್ ಏರಿಯಾ, ಬಿಗ್ ಟ್ರಯಾಂಗಲ್ ಏನಿದೆ ಅಲ್ಲ, ಅದರ ಏರಿಯಾದ 1/4 ಅಷ್ಟು ಇರುತ್ತೆ ಅನ್ನೋದನ್ನ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ಓಕೆ, ಸರಿ, ಹೆಂಗೆ ಪ್ರೂವ್ ಮಾಡೋದು? ಫಸ್ಟ್ ಏನು ಮಾಡ್ತೀನಿ? ವಾಟ್ ಐ ವಿಲ್ ಡೂ, ದೊಡ್ಡ ಟ್ರಯಾಂಗಲ್ ಏನಿದೆ ಅಲ್ಲ, ಬೇಸಿಕ್ಕಿಂದನೇ ಹೋಗೋಣ. ಈಗೇನು ಕಲ್ತ್ವಿ? ಮೀಡಿಯನ್ ಬಗ್ಗೆ ಕಲ್ತ್ವಲ್ಲ, ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಮೀಡಿಯನ್ ಏನಿಲ್ಲಿ? AD. ಯಾವ ಟ್ರಯಾಂಗಲಲ್ಲಿ? ಟ್ರಯಾಂಗಲ್ ABCಯಲ್ಲಿ. ಬರೀರಿ, in triangle ABC, AD is the median. AD is the median. AD is the median. ಹೌದಾ? ಓಕೆ, ಸೊ AD is the median in triangle ABC. ಹಾಗಿದ್ರೆ ಏನು ಮಾಡುತ್ತದು? ಮೀಡಿಯನ್ ಏನು ಮಾಡುತ್ತೆ? ಕೇವಲ ಸೈಡನ್ನು ಮಾತ್ರ, ಅದು ಯಾವ ಸೈಡನ್ನು ಬಂದು ಮೀಡಿಯನ್ ಟಚ್ ಮಾಡುತ್ತಲ್ಲ ಅದನ್ನು ಮಾತ್ರ ಎರಡು ಭಾಗ ಆಗಿ ಡಿವೈಡ್ ಮಾಡೋದಿಲ್ಲ. ಬದಲಾಗಿ ಆ ಎರಡು ಟ್ರಯಾಂಗಲ್ಸ್ಗಳೇನು ಫಾರ್ಮ್ ಆಗಿರ್ತಾವಲ್ಲ ಅವೆರಡರ ಏರಿಯಾ ಕೂಡ ಈಕ್ವಲ್ ಇರುತ್ತೆ ಅನ್ನೋದನ್ನ ಕೂಡ ಅದು ನಮಗೆ ಗೊತ್ತಾಯಿತು. ಯಾವಾಗ? ಈ ಹಿಂದಿನ ಥೇರಮ್ ಏನು ನೋಡಿದ್ವಲ್ಲ ಅದರಿಂದ ನಮಗೆ ಅರ್ಥ ಆಯಿತು. ಹೌದಾ? ಸೊ ಹಾಗಿದ್ರೆ ಐ ಶಾಲ್ ರೈಟ್ ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ABD is equal to ಏರಿಯಾ ಆಫ್ ಟ್ರಯಾಂಗಲ್ ABD ಹಾಗೆ ACD ಒಂದಕ್ಕೊಂದು ಈಕ್ವಲ್ ಇನ್ ಏರಿಯಾ. ಕರೆಕ್ಟ್ ತಾನೆ? ಓಕೆ, ಸೊ ನಾನು ಈಗ ಇನ್ನೊಂದು ಬರಿತೀನಿ ಪಾಯಿಂಟ್. ಅದೇನು ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ ABD ಏನಿದೆ ಅಲ್ಲ, ಏರಿಯಾ ಆಫ್ ಟ್ರಯಾಂಗಲ್ ABD ಇದೇನಿದೆ ಅಲ್ಲ, ಇದು ವಿಚ್ ಈಸ್ ನಥಿಂಗ್ ಬಟ್ ಹಾಫ್ ಆಫ್ ಏರಿಯಾ ಆಫ್ ಕಂಪ್ಲೀಟ್ ಟ್ರಯಾಂಗಲ್ ABC. ಹಾಫ್ ಆಫ್ ಏರಿಯಾ ಆಫ್ ಕಂಪ್ಲೀಟ್ ಟ್ರಯಾಂಗಲ್ ABC. ಒಪ್ತಿರಲ್ಲ? ಎಸ್, ಹಾಗಿದ್ರೆ ಬರೀರಿ. ಹಾಗಿದ್ರೆ ಅದನ್ನು ಹಾಫ್ ಆಫ್ ಏರಿಯಾ ಆಫ್ ಕಂಪ್ಲೀಟ್ ಟ್ರಯಾಂಗಲ್ ABC ಬರ್ದ್ರಾ? ಓಕೆ, ಸರಿ. ಇದನ್ನ ಈಗ ಇಕ್ವೇಷನ್ 1 ಅಂತ ಹೇಳಿ ತಗೊಂಡಿರೋಣ. ಆಲ್ ರೈಟ್. ನೆಕ್ಸ್ಟು ನಮಗೇನು ಬೇಕು? ಏರಿಯಾ ಆಫ್ BED ಬೇಕಾಗಿರೋದು, ಪ್ರೂವ್ ಮಾಡಬೇಕಾಗಿರೋದು. ಎಲ್ಲದೆ ಏರಿಯಾ ಆಫ್ BED ಇಲ್ಲದೆ ಇದಿಷ್ಟು. ಹೌದಾ? ಇದಿಷ್ಟು ಭಾಗ. ಓಕೆ, ಸರಿ. ನಾನು ಏನು ಮಾಡ್ತೀನಿ? ನೌ ಐ ವಿಲ್ ಕನ್ಸಿಡರ್
ಒನ್ ಮೋರ್ ಟ್ರಯಾಂಗಲ್ ಇದರಲ್ಲೇ ಇರೋದು ಯಾವುದದು ಇದು ಈ ಟ್ರಯಾಂಗಲ್ ಇದೇನಿದೆಯಲ್ಲ ಇದೇ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತೀನಿ. ಏನಂತ ಕನ್ಸಿಡರ್ ಮಾಡ್ತೀನಿ? ಇನ್ ಟ್ರಯಾಂಗಲ್ ಎ ಬಿ ಡಿಯಲ್ಲಿ, ಇನ್ ಟ್ರಯಾಂಗಲ್ ಎ ಬಿ ಡಿಯಲ್ಲಿ ಬಿ ಇ ಈಸ್ ದ ಮೀಡಿಯನ್. ಇದೇನು ಮಿಡ್ ಪಾಯಿಂಟ್ ಇದೆಯಲ್ಲ, ಎ ಡಿ ಅನ್ನುವಂಥ ಮೀಡಿಯನ್ ಇದೆಯಲ್ಲ, ಅದ್ರ ಮೇಲೆ ಮಿಡ್ ಪಾಯಿಂಟ್ ಇದೆ ಇ. ಅದನ್ನ ಪಾಯಿಂಟ್ ಬಿ ಇಂದ ಒಂದು ಲೈನ್ ಬಂದು ಜಾಯಿನ್ ಮಾಡ್ತಿದೆ. ಹಾಗಾಗಿ ಇಟ್ ಈಸ್ ಆಕ್ಟಿಂಗ್ ಆಸ್ ಎ ಮೀಡಿಯನ್ ಇನ್ ದಿಸ್ ಟ್ರಯಾಂಗಲ್ ಎ ಬಿ ಡಿ. ಹಾಗಿದ್ರೆ ನಾನು ಬರೀತೀನಿ ಬಿ ಇ ಈಸ್ ದ ಮೀಡಿಯನ್. ಬಿ ಇ ಈಸ್ ದ ಮೀಡಿಯನ್. ಹಾಗಿದ್ರೆ ಅದೇನು ಮಾಡುತ್ತೆ? ಹಾಂ, ಎರಡು ಈಕ್ವಲ್ ಭಾಗ ಆಗಿ ಡಿವೈಡ್ ಮಾಡುತ್ತೆ. ಯಾವುದನ್ನ? ಏರಿಯಾ ಆಫ್ ಟ್ರಯಾಂಗಲ್ ಬಿ ಇ ಡಿ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಇ. ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ ಏರಿಯಾ ಆಫ್, therefore area of triangle BED will be equal to area of triangle ABE. ಹೌದಾ? ಆಮ್ ಐ ರೈಟ್? ಓಕೆ. ಸೊ ಇಲ್ಲೇನು ಬರೆದ್ವಲ್ಲ, ಈ ರೀತಿಯಾಗಿ ಇಲ್ಲೇನು ಬರೆದ್ವಲ್ಲ, ಇಲ್ಲೇನು ಬರೆದ್ವಲ್ಲ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ವಿಲ್ ಬಿ ಈಕ್ವಲ್ ಟು ಹಾಫ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಂತ. ಅದೇ ರೀತಿ ನಾನು ಇಲ್ಲಿನೂ ಬರಿಬೋದಲ್ಲ, ಏರಿಯಾ ಆಫ್ ಟ್ರಯಾಂಗಲ್ ಬಿ ಇ ಡಿ ಏನಿದೆಯಲ್ಲ, ಇಟ್ ಈಸ್ ಈಕ್ವಲ್ ಟು ಹಾಫ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ, ಹಾಫ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ. ಇದಿಷ್ಟು ಭಾಗ, ಈ ಕಂಪ್ಲೀಟ್ ಟ್ರಯಾಂಗಲ್ನ ಅರ್ಧ ಭಾಗದ ಏರಿಯಾ. ಒಪ್ತೀರಾ? ಬರೀರಿ ಅದನ್ನು. ಸೊ ಐ ಶಾಲ್ ರೈಟ್ ಹಿಯರ್ ಏರಿಯಾ ಆಫ್ ಟ್ರಯಾಂಗಲ್ ಬಿ ಇ ಡಿ is equal to half of area of triangle ಎ ಬಿ ಡಿ. ಯಾವುದು? ಎ ಬಿ ಡಿ ಟ್ರಯಾಂಗಲ್ನ ಏರಿಯಾದ ಅರ್ಧದಷ್ಟಿದೆ. ದಿಸ್ ಇಸ್ ಇಕ್ವೇಷನ್ 2. ದಿಸ್ ಇಸ್ ಇಕ್ವೇಷನ್ 2. ಓಕೆ, ಸರಿ. ನಮಗೇನು ಕೇಳಿದ್ರು? ಬಿ ಏರಿಯಾ ಆಫ್ ಬಿ ಡಿ ವಿಲ್ ಬಿ ಈಕ್ವಲ್ ಟು ಹಾಫ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಕೇಳಿದರು. ಆದರೆ ಮ್ಯಾಮ್ ನೀವೇನೇನೋ ಬರೀತಿದ್ದೀರಲ್ಲ, ಇವಾಗ ಅದು ಬರುತ್ತೆ. ಹೆಂಗೆ ಬರುತ್ತೆ ನೋಡಿ. ವಾಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ? ದಟ್ ಈಸ್ ಹಾಫ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಏನು? ಹಾಫ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಇದನ್ನೇನು ಮಾಡಿ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ಇಲ್ಲಿ ಬಂದಿದೆ ಅಲ್ಲ, ಈ ಜಾಗದಲ್ಲಿ ಫಿಲ್ ಮಾಡಿ. ಓಕೆ, ಸಬ್ಸ್ಟಿಟ್ಯೂಟಿಂಗ್ ಇಕ್ವೇಷನ್ 1 ಇನ್ ಇಕ್ವೇಷನ್ 2. ಅವಾಗ ಏನಾಗುತ್ತೆ ಅಂದರೆ ನೋಡಿ, ಏರಿಯಾ ಆಫ್ ಟ್ರಯಾಂಗಲ್ ಬಿ ಇ ಡಿ ಹಾಗೆ ಬರೀರಿ. ಓಕೆ, ಇದು ಹಾಗೇ ಇರಲಿ. ಇಕ್ವೇಷನ್ 1 ಏನಿದೆಯಲ್ಲ ಅದನ್ನು ಇದಿಷ್ಟು ಜಾಗದಲ್ಲಿ ತಗೊಂಬಂದು ಹಾಕಿ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ಏನಿದೆಯಲ್ಲ, ಎ ಬಿ ಡಿ ಏನಿದೆಯಲ್ಲ ಇದನ್ನು ಅಲ್ಲಿ ಹಾಕಿ. ಹಾಫ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಕರೆಕ್ಟಾ? ಹಾಗಿದ್ರೆ ಏನು ಬಂತು ನಮಗೆ ಕಡೆಯದಾಗಿ? 1/2 ಇಂಟು 1/2 ಈಸ್ 1/4 ಟೈಮ್ಸ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಅರ್ಥ ಆಯ್ತಾ? ಗಾಟ್ ಇಟ್? ಸೊ ವಿಚ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಬಿ ಇ ಡಿ. ಐ ಹೋಪ್ ಯು ಆರ್ ಗೆಟ್ಟಿಂಗ್ ಇಟ್. ಕಷ್ಟ ಏನಾದರೂ ಇದೆನಾ? ಖಂಡಿತ ಇಲ್ಲ, ಸುಲಭನೇ ಇದೆ ತಾನೆ. ಅರ್ಥ ಆಯ್ತಲ್ಲ? ಓಕೆ, ಸರಿ. ಇಲ್ಲಿಗೆ ಈ ಪ್ರಶ್ನೆ ಮುಗೀತು. ಹೆನ್ಸ್ ಪ್ರೂವ್ಡ್. ಹೆನ್ಸ್ಗಳನ್ನು ಪ್ರೂವ್ ಮಾಡಿದ್ವಿ. ಹೌದಾ? ಓಕೆ, ಸೊ ಹೆನ್ಸ್ ಪ್ರೂವ್ಡ್ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ಶೋ ದ್ಯಾಟ್ ದ ಡಯಾಗ್ನಲ್ಸ್ ಆಫ್ ಎ ಪ್ಯಾರಲೆಗ್ರಮ್ ಡಿವೈಡ್ ಇಟ್ ಇಂಟು 4 ಟ್ರಯಾಂಗಲ್ಸ್ ಆಫ್ ಈಕ್ವಲ್ ಏರಿಯಾ ಅಂತ ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ? ಡಯಾಗ್ನಲ್ಸ್ ಆಫ್ ದ ಪ್ಯಾರಲೆಗ್ರಮ್. ದೇರ್ ಇಸ್ ಅ ಪ್ಯಾರಲೆಗ್ರಮ್ ಎ ಬಿ ಸಿ ಡಿ, ಅದರಲ್ಲಿ ಡಯಾಗ್ನಲ್ಸ್ ಇದೆ. ಡಯಾಗ್ನಲ್ಸ್ ಅಂದರೆ 2, ಡಯಾಗ್ನಲ್ ಅಂದರೆ ಒಂದೇ, ಡಯಾಗ್ನಲ್ಸ್ ಅಂದರೆ 2 ಇರೋದ್ರಿಂದ 2ಅನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಇದ್ರದ್ದು ಡಯಾಗ್ರಾಮ್ ಕೊಟ್ಟಿಲ್ಲ, ನಾವೇ ಇದನ್ನು ಡ್ರಾ ಮಾಡ್ಕೋಬೇಕು. ಓಕೆ, ಸೊ ಡಯಾಗ್ನಲ್ಸ್ ಆರ್ ಎ ಸಿ ಆ್ಯಂಡ್ ಬಿ ಡಿ. ಈ 2 ಡಯಾಗ್ನಲ್ಸ್ ಏನು ಮಾಡ್ತಿದೆ ಅಂತ ಗೊತ್ತಾ? ಇಟ್ ಈಸ್ ಡಿವೈಡಿಂಗ್ ದ ಹೋಲ್ ಪ್ಯಾರಲೆಗ್ರಮ್ ಇಂಟು 4 ಟ್ರಯಾಂಗಲ್ಸ್ ಆಫ್ ಈಕ್ವಲ್ ಏರಿಯಾ. 1 2 3 4 ಟ್ರಯಾಂಗಲ್ಸ್ಗಳನ್ನು ಈಕ್ವಲ್ ಏರಿಯಾ ಆಗಿ ಡಿವೈಡ್ ಮಾಡ್ತಿದೆ ಅಂತ. ಗಾಟ್ ಇಟ್? ಸರಿನಾ? ಹಾಗಿದ್ರೆ ಹೆಂಗೆ ಪ್ರೂವ್ ಮಾಡೋದು ನೋಡೋಣ. ಸೊ ನಾನೀಗ ಬರಿತೀನಿ ಫಸ್ಟು. ಏನಂತ? ಪ್ಯಾರಲೆಗ್ರಮ್ ಇದೆ, ಅದನ್ನು ಬರೀರಿ. ಇನ್ ಪ್ಯಾರಲೆಗ್ರಮ್ ಎ ಬಿ ಸಿ ಡಿ
in parallelogram ABCD, AC and BD are diagonals. ಹೌದೋ ಅಲ್ವೋ? ಕರೆಕ್ಟ್. ಈ ಡಯಾಗ್ನಲ್ಸ್ ಏನು ಮಾಡ್ತಿದೆ ಗೊತ್ತಾ? ವಾಟ್ ದೇ ಆರ್ ಡೂಯಿಂಗ್? ಡಯಾಗ್ನಲ್ಸ್ ಆಫ್ ದ ಪ್ಯಾರಲೆಲೋಗ್ರಾಮ್ ಬೈಸೆಕ್ಟ್ ಈಚ್ ಅದರ್. ಡಯಾಗ್ನಲ್ಸ್ ಆಫ್ ದ ಪ್ಯಾರಲೆಲೋಗ್ರಾಮ್ ಬೈಸೆಕ್ಟ್ ಈಚ್ ಅದರ್. ಇದರ ಅರ್ಥ ಏನು? ಇದನ್ನ ಇಂಟರ್ಸೆಕ್ಟ್ ಏನಿದೆಲ್ಲ, ಎರಡೂ ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಆಗುವಂಥ ಪಾಯಿಂಟನ್ನು ಓ ಅಂತ ತಗೊಳ್ರಿ. ಓಕೆ, ದಿಸ್ ಈಸ್ ಓ. ಈ ಓ ಪಾಯಿಂಟ್ ಏನಿದೆಯಲ್ಲ ಎರಡನ್ನು, ಅಂದರೆ ಈ ಲೈನ್ ಎ ಸಿ, ಡಯಾಗ್ನಲ್ ಎ ಸಿ ಡಯಾಗ್ನಲ್ ಬಿ ಡಿನ ಇಂಟರ್ಸೆಕ್ಟ್ ಅಂದರೆ ಎರಡು ಭಾಗ ಆಗಿ ಮಾಡ್ತಿದೆ. ಅದೇ ರೀತಿ ಡಯಾಗ್ನಲ್ ಬಿ ಡಿ ಏನಿದೆಯಲ್ಲ ಇದು ಈ ಒಂದು ಡಯಾಗ್ನಲ್ ಎ ಸಿನ ಇಂಟರ್ಸೆಕ್ಟ್ ಮಾಡ್ತಿದೆ. ಬೈಸೆಕ್ಟ್ ಈಚ್ ಅದರ್ ಅಂದರೆ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿ, ಬೈಸೆಕ್ಟ್ ಅಂದರೆ ಡಬಲ್, ಇಬ್ಬಾಗಾಗಿ ಡಿವೈಡ್ ಆಗ್ತಿದೆ. ಗಾಟ್ ಇಟ್? ಕ್ಲಿಯರ್? ಓಕೆ, ಸರಿ. ಈಗ ಹಾಗಿದ್ರೆ ಏನಾಯಿತು? ಬೈಸೆಕ್ಟ್ ಈಚ್ ಅದರ್. ಬೈಸೆಕ್ಟ್ ಈಚ್ ಅದರ್ ಅಂದರೆ ಓ ಎ ವಿಲ್ ಬಿ ಈಕ್ವಲ್ ಟು ಓ ಸಿ. ದೇರ್ ಫೋರ್ ಇಲ್ಲಿ ಬರಿತೀನಿ, ಡಯಾಗ್ನಲ್ಸ್ ಎ ಸಿ ಆ್ಯಂಡ್ ಬಿ ಡಿ ಬೈಸೆಕ್ಟ್ ಈಚ್ ಅದರ್. ಏನು? ಬೈಸೆಕ್ಟ್ ಈಚ್ ಅದರ್. ಹಾಗಿದ್ರೆ ನಾನಿಲ್ಲಿ ಬರೀಬಹುದು, ದೇರ್ ಫೋರ್ ಓ ಎ ಇಸ್ ಈಕ್ವಲ್ ಟು ಓ ಸಿ ಆ್ಯಂಡ್ ಓ ಬಿ ಇಸ್ ಈಕ್ವಲ್ ಟು ಓ ಡಿ. ಓ ಎ ಇಸ್ ಈಕ್ವಲ್ ಟು ಓ ಸಿ, ಓ ಬಿ ಇಸ್ ಈಕ್ವಲ್ ಟು ಓ ಡಿ. ಇದು ಈಕ್ವಲ್, ಇವೆರಡು ಈಕ್ವಲ್. ಗಾಟ್ ಇಟ್? ಸರಿ. ಈಗ ವಾಟ್ ಐ ವಿಲ್ ಡೂ? ನಾನು ಕನ್ಸಿಡರ್ ಮಾಡ್ತೀನಿ. ಯಾವುದನ್ನ? ಐ ವಿಲ್ ಕನ್ಸಿಡರ್ ಟ್ರಯಾಂಗಲ್. ಯಾವುದನ್ನು ಮಾಡೋಣ? ಟ್ರಯಾಂಗಲ್ ಎ ಬಿ ಸಿನ. ಓಕೆ, ಟ್ರಯಾಂಗಲ್ ಎ ಬಿ ಸಿಯನ್ನು ಕನ್ಸಿಡರ್ ಮಾಡ್ತೀನಿ. ಮಾಡಿದಾಗ ಸಿ ಹಿಯರ್, ಈ ಪಾಯಿಂಟ್ ಬಿ ಒ ಏನಿದೆಲ್ಲ ಅಥವಾ ಓ ಬಿ, ಇಟ್ ವಿಲ್ ಆಕ್ಟ್ಸ್ ಆಸ್ ದ ಡಯಾಗ್ನಲ್. ಮೀಡಿಯನ್. ಡಯಾಗ್ನಲ್ ಅಂದರೆ ಮೀಡಿಯನ್. ಓಕೆ, ಓ ಬಿ ಇಸ್ ದ ಮೀಡಿಯನ್ ಇನ್ ದ ಟ್ರಯಾಂಗಲ್ ಎ ಬಿ ಸಿ. ಓ ಬಿ ಇಸ್ ದ ಮೀಡಿಯನ್ ಇನ್ ಟ್ರಯಾಂಗಲ್ ಒ ಬಿ ಸಿ. ಬರೀರಿ ಅದನ್ನು. ಇನ್ ಟ್ರಯಾಂಗಲ್ ಎ ಬಿ ಸಿ, ಓ ಬಿ ಈಸ್ ದ ಮೀಡಿಯನ್. ಓ ಬಿ ಈಸ್ ದ ಮೀಡಿಯನ್. ಹಾಗಿದ್ರೆ ವಾಟ್ ಇಟ್ ವಿಲ್ ಡೂ? ಮೀಡಿಯನ್ ಏನು ಮಾಡುತ್ತೆ? ಒಂದು ಟ್ರಯಾಂಗಲನ್ನು ಈಕ್ವಲ್ ಏರಿಯಾಗಳಾಗಿ ಡಿವೈಡ್ ಮಾಡುತ್ತೆ. ದೇರ್ ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಬಿ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಬಿ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಬಿ ಒ ಸಿ. ಹೌದಾ? ಏರಿಯಾ ಆಫ್ ಟ್ರಯಾಂಗಲ್ ಬಿ ಒ ಸಿ. ಆಮ್ ಐ ರೈಟ್? ಕರೆಕ್ಟ್ ತಾನೆ? ಸೊ area of triangle AOB will be equal to area of triangle BOC. This is equation 1 ಅಂತ ಹೇಳಿ ಕನ್ಸಿಡರ್ ಮಾಡ್ರಿ. ಅರ್ಥ ಆಯ್ತಾ? ಏನು ಮಾಡಿದ್ವಿ? ಈ ಒಂದು ಪ್ಯಾರಲೆಲೋಗ್ರಾಮ್ ಒಳಗೆ ಒಂದು ಟ್ರಯಾಂಗಲ್ ಅನ್ನು ಕನ್ಸಿಡರ್ ಮಾಡಿದ್ವಿ ವಿತ್ ಮೀಡಿಯನ್ ಯಾವುದು? ಒ ಬಿ. ಓಕೆ, ಸೊ ನಮಗೆ ಬಂದಿದ್ದೇನು? ಏರಿಯಾ ಆಫ್ ಟ್ರಯಾಂಗಲ್ AOB ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ BOC. ಅದನ್ನು ಬರ್ಕೊಂಡ್ರಾ? ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಗೊತ್ತಾ ನಾನು? ವಾಟ್ ಐ ವಿಲ್ ಡೂ ನೆಕ್ಸ್ಟ್ ಅಂದರೆ, ಇದು ಈಕ್ವಲ್, ಇದು ಈಕ್ವಲ್. ಆಲ್ ರೈಟ್. ಈಗ ಇನ್ನೊಂದು ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತೀನಿ. ಯಾವ ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತೀನಿ ಅಂದರೆ, ಈ ಒಂದು ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತೀನಿ. ಯಾವುದು? ಟ್ರಯಾಂಗಲ್ ಬಿ ಸಿ ಡಿ ಅನ್ನು ನಾನು ಕನ್ಸಿಡರ್ ಮಾಡ್ತಿದ್ದೀನಿ. ಸೊ ಇನ್ ದಿಸ್ ಟ್ರಯಾಂಗಲ್ ಹಾಗಿದ್ರೆ ಮೀಡಿಯನ್ ಯಾವುದಾಯ್ತು? ಒ ಸಿ. ಒ ಸಿ ಇಸ್ ದ ಮೀಡಿಯನ್. ಅರ್ಥ ಆಗ್ತಿದಾ? ಏನು ಮಾಡ್ತಿದೆ ಅದು? ಈಕ್ವಲ್ ಭಾಗ ಆಗಿ ಡಿವೈಡ್ ಮಾಡ್ತಿದೆ ಸೈಡನ್ನು. ಅಷ್ಟೇ ಅಲ್ಲದೆ ಎರಡೂ ಟ್ರಯಾಂಗಲ್ಸ್ಗಳನ್ನು ಈಕ್ವಲ್ ಏರಿಯಾ ಅಲ್ಲಿ ಡಿವೈಡ್ ಮಾಡ್ತಿದೆ. ಸೊ ಇನ್ ಟ್ರಯಾಂಗಲ್ ಬಿ ಸಿ ಡಿ ಬರೀರಿ, ಇನ್ ಟ್ರಯಾಂಗಲ್ ಬಿ ಸಿ ಡಿ ಒ ಸಿ ಇಸ್ ದ ಮೀಡಿಯನ್. ಒ ಸಿ ಇಸ್ ದ ಮೀಡಿಯನ್. ಕರೆಕ್ಟ್ ಅಲ್ವಾ? ಒ ಸಿ ಇಸ್ ದ ಮೀಡಿಯನ್. ಹಾಗಿದ್ರೆ ಏನೇನು ಸಿಗುತ್ತೆ? ಟ್ರಯಾಂಗಲ್ ಏರಿಯಾ ಆಫ್ ಟ್ರಯಾಂಗಲ್ ಬಿ ಒ ಸಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಬಿ ಒ ಸಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಸಿ ಒ ಡಿ. ಏರಿಯಾ ಆಫ್ ಟ್ರಯಾಂಗಲ್ ಸಿ ಒ ಡಿ. ಇದೇನಿದು? ದಿಸ್ ಈಸ್ ಇಕ್ವೇಷನ್ 2 ಅಂತ ಹೇಳಿ ಕನ್ಸಿಡರ್ ಮಾಡ್ರಿ. ಇದನ್ನ ಇಕ್ವೇಷನ್ 2 ಅಂತ ಮಾಡಿದ್ರಾ? ಓಕೆ, ಸರಿ.
ನಾನು ಏನು ಮಾಡ್ತಿದ್ದೀನಿ ಅಂತ ನಿಮಗೆ ಲಾಸ್ಟಿಗೆ ಅರ್ಥ ಆಗುತ್ತೆ, ಇನ್ನೊಮ್ಮೆ ಹೇಳ್ತೀನಿ ಕೂಡ. ಈಗ ಏನು ಮಾಡ್ತಿದ್ದೀನಿ ಅದನ್ನು ನೋಡ್ತಾ ಹೋಗ್ರಿ ಅಷ್ಟೆ. ಈಗ ಇನ್ನೊಂದು ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತಿದ್ದೀನಿ ನೋಡಿ. ಫಸ್ಟು ಎ ಬಿ ಸಿ ಇತ್ತು, ಆಮೇಲೆ ಬಿ ಸಿ ಡಿ ಇತ್ತು, ಈಗ ಸಿ ಡಿ ಎನ ಕನ್ಸಿಡರ್ ಮಾಡ್ತೀನಿ, ಅಥವಾ ಎ ಸಿ ಡಿ. ಅರ್ಥ ಆಗ್ತಿದ್ದದಾ? ಓಕೆ, ಟೇಕಿಂಗ್ ದಿಸ್ ಪಾಯಿಂಟ್ ಎ ಬಿ ಸಿ, ಟೇಕಿಂಗ್ ದಿಸ್ ಪಾಯಿಂಟ್ ಬಿ ಸಿ ಡಿ, ಟೇಕಿಂಗ್ ದಿಸ್ ಪಾಯಿಂಟ್ ಸಿ ಡಿ ಎ. ಓಕೆ, ಸರಿ. ಈಗ ಮೀಡಿಯನ್ ಯಾವುದಿಲ್ಲಿ? ಈ ಟ್ರಯಾಂಗಲ್ ಒಳಗೆ ಮೀಡಿಯನ್ ಯಾವುದು? ಇದು ಯಾವುದು? ಓ ಡಿ. ಓಕೆ, ಇನ್ ಟ್ರಯಾಂಗಲ್ ಸಿ ಡಿ ಎ ಬರೀರಿ. ಇನ್ ಟ್ರಯಾಂಗಲ್ ಸಿ ಡಿ ಎ ಓ ಡಿ ಇಸ್ ದ ಮೀಡಿಯನ್. ಓ ಡಿ ಇಸ್ ದ ಮೀಡಿಯನ್. ಓ ಡಿ ಏನಾಯಿತು? ಮೀಡಿಯನ್ ಆಯಿತು. ಹಾಗಿದ್ರೆ ಏನು ಮಾಡುತ್ತೆ? ಟ್ರಯಾಂಗಲ್ ಸಿ ಓ ಡಿನ ಮತ್ತೆ ಟ್ರಯಾಂಗಲ್ ಎ ಓ ಡಿನ ಈಕ್ವಲ್ ಭಾಗ ಆಗಿ ಡಿವೈಡ್ ಮಾಡುತ್ತೆ. ದೇರ್ ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಸಿ ಓ ಡಿ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಓ ಡಿ. ಹೌದಾ? ಸೊ ನಾವು ಐ ವಿಲ್ ಟೇಕ್ ದಿಸ್ ಆಸ್ ಇಕ್ವೇಷನ್ 3. ಇಕ್ವೇಷನ್ 3 ಅಂತ ತಗೊಂಡೆ. ಓಕೆ, ಸರಿ. ಈಗ ನಮಗೆ ಪ್ರಶ್ನೆಯೊಳಗೆ ಏನು ಕೇಳಿದ್ರು? 4 ಟ್ರಯಾಂಗಲ್ಸ್ ಆಫ್ ಈಕ್ವಲ್ ಏರಿಯಾ ಅಂತ. ಯಾವ್ದ್ಯಾವ್ದದು ಟ್ರಯಾಂಗಲ್ಸ್? ಎ ಒ ಬಿ, ಹೌದಾ? ಬಿ ಒ ಸಿ, ದೆನ್ ಸಿ ಒ ಡಿ, ಹಾಗೆ ಎ ಒ ಡಿ. ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಓಕೆ, ನೋಡಿ ನಮಗೆ ಇಲ್ಲಿ ಎ ಒ ಬಿ ಇದೆ, ಹೌದಾ? ಫಸ್ಟ್ ಟ್ರಯಾಂಗಲ್ ಎ ಒ ಬಿ. ಈ ಟ್ರಯಾಂಗಲ್ ಎ ಒ ಬಿ ಇವೆಲ್ಲ ಒಂದಕ್ಕೊಂದು ಈಕ್ವಲ್ ಇನ್ ಏರಿಯಾ. 4 ಕೂಡ ಒಂದಕ್ಕೊಂದು ಈಕ್ವಲ್ ಅನ್ನೋದನ್ನು ತೋರಿಸ್ಬೇಕು, ಹೌದಾ? ಈಗ ನೋಡಿ, ಈ ಟ್ರಯಾಂಗಲ್ ಎ ಒ ಬಿ ಯಾವುದಪ್ಪ? ಟ್ರಯಾಂಗಲ್ ಇದು ಟ್ರಯಾಂಗಲ್ ಎ ಒ ಬಿ. ಇದು ಬಿ ಒ ಸಿಗೆ ಈಕ್ವಲ್, ಹೌದಾ? ಎ ಒ ಬಿ ಈಸ್ ಈಕ್ವಲ್ ಟು ಬಿ ಒ ಸಿ. ಇದೇ ಬಿ ಒ ಸಿ ಇಲ್ಲಿ ನೋಡಿ, ಇದು ಸಿ ಒ ಡಿಗೆ ಈಕ್ವಲ್. ಟ್ರಯಾಂಗಲ್ ಬಿ ಒ ಸಿ ಇಸ್ ಈಕ್ವಲ್ ಟು ಟ್ರಯಾಂಗಲ್ ಸಿ ಒ ಡಿ. ಹಾಗೆ ಇದೇ ಟ್ರಯಾಂಗಲ್ ಸಿ ಒ ಡಿ ಟ್ರಯಾಂಗಲ್ ಎ ಒ ಡಿಗೆ ಈಕ್ವಲ್ಲು, ಹೌದಾ? ಎಲ್ಲ ಒಂದಕ್ಕೊಂದು. ಈಗ ಇವೆರಡು ಈಕ್ವಲ್ಲಾ? ಇವೆರಡು ಈಕ್ವಲ್. ಇದರ ಅರ್ಥ ಏನು? ಇವೆರಡು ಕೂಡ ಈಕ್ವಲ್. ಎ ಒ ಬಿ ಬಿ ಒ ಸಿ ಈಕ್ವಲ್ ಅಂದರೆ, ಬಿ ಒ ಸಿ ಸಿ ಒ ಡಿ ಈಕ್ವಲ್ ಅಂದರೆ ಇವೆರಡೂ ಕೂಡ ಈಕ್ವಲ್ ಆಗುತ್ತೆ. ಹಾಗೆ ಇವೆರಡು ಈಕ್ವಲ್ ಅಂದರೆ ಇವೆರಡು ಕೂಡ ಈಕ್ವಲ್. ಎಲ್ಲ ಒಂದಕ್ಕೊಂದು ಈಕ್ವಲ್ ಆಗ್ತಿದೆ. ದೇರ್ ಫೋರ್ ವಿ ಶಲ್ ಪ್ರೂವ್ ಏನಂತ? ಫ್ರಮ್ ಇಕ್ವೇಷನ್ 1, 2 and 3 we can conclude ಏನಂತ? we can conclude ಏನಂತ ಕನ್ಕ್ಲೂಡ್ ಮಾಡ್ಬೋದು ಅಂದರೆ, ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಬಿ is equal to ಏರಿಯಾ ಆಫ್ ಟ್ರಯಾಂಗಲ್ ಬಿ ಒ ಸಿ is equal to ಏರಿಯಾ ಆಫ್ ಟ್ರಯಾಂಗಲ್ ಸಿ ಒ ಡಿ is equal to ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಡಿ. ಇಷ್ಟ ಅರ್ಥ ಆಯ್ತಾ? ಹೆನ್ಸ್ ಪ್ರೂವ್ಡ್. ಓಕೆ, ಇದನ್ನೇ ಅವ್ರು ಕೇಳಿದ್ದು, ಅದನ್ನ ಪ್ರೂವ್ ಮಾಡಿದ್ವಿ. ಏನನ್ನ ಯೂಸ್ ಮಾಡಿದ್ವಿ? ಅದೇ ಮೀಡಿಯನ್, ಹೌದಾ? ಮೀಡಿಯನ್ ಯೂಸ್ ಮಾಡಿಕೊಂಡು ನಾವು ಇದನ್ನ ಬರಿತಾ ಬಂದ್ವಿ. ಹಾಗೆ ಎರಡು ಏರಿಯಾಗಳನ್ನ ಈಕ್ವಲ್ ಅಂತ ತೋರಿಸ್ತಾ ಬಂದ್ವಿ. ಗಾಟ್ ಇಟ್? ಕ್ಲಿಯರ್? ಓಕೆ, ಸೊ ಹಾಗಿದ್ರೆ ಈಗ ಇನ್ನೊಂದು ಪ್ರಶ್ನೆನ ಸಾಲ್ವ್ ಮಾಡೋಣ. ಓಕೆ, ಅದಾದಮೇಲೆ ಒಂದು ಚಿಕ್ಕ ಪ್ರಶ್ನೆ ಇದೆ, ಇದನ್ನು ನೀವು ಹೋಮ್ವರ್ಕ್ ಆಗಿ ಟ್ರೈ ಮಾಡಿ. ಸೊ ದಿಸ್ ಇಸ್ ವೆರಿ ವೆರಿ ಸಿಂಪಲ್ ಕ್ವೆಶನ್. ಇವಾಗಲೇ ಹೇಳ್ತಿದ್ದೇನೆ, ದಿಸ್ ಇಸ್ ಯುವರ್ ಹೋಮ್ವರ್ಕ್ ಕ್ವೆಶನ್. ತುಂಬ ಅಂದರೆ ತುಂಬ ಸಿಂಪಲ್, 2 ಲೈನ್ ಆಗುತ್ತೆ ಆನ್ಸರ್ ಅಷ್ಟೇ. ಅದು ಕೂಡ ಹೇಳ್ತಿದ್ದೀನಿ, ಎಲ್ಲ ಇಲ್ಲೇ ಇದೆ. ಯು ನೀಡ್ ಟು ಪ್ರೂವ್ ಓನ್ಲಿ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ. ಓಕೆ, ಸರಿ. ಈಗ ಇದನ್ನು ನೋಡಿ, ನೆಕ್ಸ್ಟು ಈ ಪ್ರಶ್ನೆನ ಸಾಲ್ವ್ ಮಾಡಿ ಈ ಒಂದು ಸೆಷನ್ನ ಕಂಪ್ಲೀಟ್ ಮಾಡೋಣ. ಓಕೆ, ಸರಿ. ಏನು ಕೊಟ್ಟರೆ? ಇನ್ ಫಿಗರ್ ABC and ABD are 2 triangles on the same base AB. If line segment CD is bisected by AB at O, show that area of triangle ABC is equal to area of triangle ABD. Okay. So ಪ್ರಶ್ನೆಯಲ್ಲಿ ಏನು ಹೇಳ್ತಿದ್ದಾರೆ? What they are telling, ABC, ಎಲ್ಲಿದೆ ABC? This is ABC. Okay. ABC ಹಾಗೆ ABD, which is another triangle ABD, this one. ಈ ಎರಡೂ ಟ್ರಯಾಂಗಲ್ಸ್ಗಳು ದೇ ಆರ್ ಆನ್ ದ ಸೇಮ್ ಬೇಸ್. ಯಾವುದು? AB.
ದೇ ಆರ್ ಆನ್ ದ ಸೇಮ್ ಬೇಸ್. ಹೌದೋ ಅಲ್ವೋ? ಎ ಬಿ ಸಿ, ಎ ಬಿ ಡಿ, ದೇ ಆರ್ ಆನ್ ದ ಸೇಮ್ ಬೇಸ್ ಎ ಬಿ. ಓಕೆ, ಸರಿ. ಇಫ್ ಲೈನ್ ಸೆಗ್ಮೆಂಟ್ ಸಿ ಡಿ ಈಸ್ ಬೈಸೆಕ್ಟೆಡ್ ಬೈ ಎ ಬಿ ಅಟ್ ಓ. ಈ ಒಂದು ಯಾವುದು ಲೈನ್ ಸೆಗ್ಮೆಂಟ್ ಸಿ ಡಿ, ದಿಸ್ ಸಿ ಡಿ, ಇದನ್ನ ಸಿ ಡಿಯನ್ನ, ಸಿ ಡಿ ಇಸ್ ದ ಲೈನ್ ಸೆಗ್ಮೆಂಟ್, ಇಟ್ ಈಸ್ ಬೀಯಿಂಗ್ ಬೈಸೆಕ್ಟೆಡ್. ಅಂದರೆ ಸಿ ಒ ಇಸ್ ಈಕ್ವಲ್ ಟು ಓ ಡಿ ಆಗಿದೆ. ಹೆಂಗೆ ಬೈಸೆಕ್ಟ್ ಆಯಿತು? ಫ್ರಮ್ ದಿಸ್ ಲೈನ್ ಎ ಬಿ, ಫ್ರಮ್ ದಿಸ್ ಲೈನ್ ಸೆಗ್ಮೆಂಟ್ ಸಿ ಡಿ ಇಸ್ ಬೈಸೆಕ್ಟೆಡ್ ಬೈ ಎ ಬಿ. ಎ ಬಿ ಸಿ ಡಿಯನ್ನು ಬೈಸೆಕ್ಟ್ ಮಾಡ್ತಿದೆ ಅಟ್ ಓ. ವಿ ನೀಡ್ ಟು ಪ್ರೂವ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ. ಮೇಲ್ಗಡೆ ಇರುವಂಥದ್ದು, ಕೆಳಗಡೆ ಇರುವಂಥ ಎರಡೂ ಟ್ರಯಾಂಗಲ್ಗಳ ಏರಿಯಾ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಸರಿ, ವಾಟ್ ವಿ ನೀಡ್ ಟು ಡೂ ಈಗ? ಹೆಂಗೆ ಸಾಲ್ವ್ ಮಾಡೋದು? ಹೌ ಟು ಸಾಲ್ವ್ ದಿಸ್? ಸೊ ಫಸ್ಟ್ ಆಫ್ ಆಲ್ ಏನಿದೆ ಅದನ್ನು ಬರೆಯೋಣ. ಓಕೆ, ಸೊ ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಬಿ ಡಿ, ಓಕೆ, ಟ್ರಯಾಂಗಲ್ ಎ ಬಿ ಸಿ ಮತ್ತು ಎ ಬಿ ಡಿ ಆರ್ ಆನ್ ದ ಸೇಮ್ ಬೇಸ್, ಆರ್ ಆನ್ ದ ಸೇಮ್ ಬೇಸ್. ಹೌದಾ? ದೇ ಆರ್ ಆನ್ ದ ಸೇಮ್ ಬೇಸ್. ಯಾವುದು? ಎ ಬಿ. ಓಕೆ, ದಿಸ್ ಇಸ್ ಗಿವೆನ್ ಪಾರ್ಟ್, ದಿಸ್ ಇಸ್ ಗಿವೆನ್ ಪಾರ್ಟ್. ಮತ್ತೆ ನೆಕ್ಸ್ಟು ವಾಟ್ ದೇ ಆರ್ ಟೆಲ್ಲಿಂಗ್, ಸಿ ಡಿ ಇಸ್ ಬೈಸೆಕ್ಟೆಡ್ ಬೈ ಎ ಬಿ. ಆಲ್ಸೋ ಈ ಸಿ ಡಿ ಬೈಸೆಕ್ಟ್ ಆಗಿರೋದ್ರಿಂದ ಓ ಸಿ ಇಸ್ ಈಕ್ವಲ್ ಟು ಓ ಡಿ, ಇಟ್ ಈಸ್ ಆಲ್ಸೋ ಗಿವೆನ್. ನೌ ವಿ ನೀಡ್ ಟು ಪ್ರೂವ್ ಎ ಬಿ ಸಿ ಹಾಗೆ ಈ ಒಂದು ಎ ಬಿ ಡಿ ಎರಡು ಒಂದಕ್ಕೊಂದು ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಫೈನ್. ಓಕೆ, ಸೊ ಹೆಂಗೆ ಹೋಗೋದೀಗ? ಪ್ರೂಫ್ ಪಾರ್ಟಿಗೆ ಹೋಗೋಣ. ಓಕೆ, ಸೊ ದಿಸ್ ಇಸ್ ದ ಪ್ರೂಫ್ ಪಾರ್ಟ್. ನಾವು ಪ್ರೂಫ್. ಸೊ ಪ್ರೂವ್ ಮಾಡಲಿಕ್ಕೆ ಯಾವಾಗಲೂ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಯಾವಾಗಲೂ ವಾಟ್ ದೇ ಹ್ಯಾವ್ ಗಿವೆನ್ ವಿ ನೀಡ್ ಟು ಅಬ್ಸರ್ವ್ ಇಟ್. ಏನು ಕೊಟ್ಟಾರೆ? ಓ ಸಿ ಇಸ್ ಈಕ್ವಲ್ ಟು ಓ ಡಿ ಅಂತ ಕೊಟ್ಟಾರೆ. ಹೌದಾ? ಸೊ ಆಲ್ರೆಡಿ ವಿ ಹ್ಯಾವ್ ರಿಟರ್ನ್ ಇಟ್. ಇದನ್ನು ಇವಾಗ ಬಳಸ್ಕೊಳ್ಳೋಣ. ಓ ಸಿ ಮತ್ತು ಓ ಡಿ ಎರಡು ಈಕ್ವಲ್ ಅಂತ ಕೊಟ್ಟಾರೆ. ಹೌದು, ಅದನ್ನೇ ಏನು ಉಪಯೋಗ ಮಾಡ್ಕೊಳ್ಳೋದು? ಅದನ್ನು ಉಪಯೋಗ ಮಾಡ್ಕೊಂಡು ಏನು ಫೈಂಡ್ ಔಟ್ ಮಾಡೋದು? ಹೆಂಗೆ ಫೈಂಡ್ ಔಟ್ ಮಾಡೋದು? ನೋಡಿ, ಹಿಯರ್ ದೇ ಹ್ಯಾವ್ ಗಿವೆನ್, ನೋಡ್ರಿ, ಓ ಡಿ ಮತ್ತು ಓ ಸಿ ಈಕ್ವಲ್ ಅಂತ ಕೊಟ್ಟಾರೆ. ಹೌದಾ? ಇಟ್ ಮೀನ್ಸ್ ಹಿಂಗೆ ನೀವು ತಗೋಬಹುದು. ಏನಂತ ತಗೋಬಹುದು? ಟ್ರಯಾಂಗಲ್ ಎ ಡಿ ಸಿಯಲ್ಲಿ, ಟ್ರಯಾಂಗಲ್ ಎ ಡಿ ಸಿಯಲ್ಲಿ ಓ ಎ ಇಸ್ ದ ಮೀಡಿಯನ್. ಮೀಡಿಯನ್ ಏನು ಮಾಡುತ್ತೆ? ಎರಡು ಭಾಗ ಮಾಡುತ್ತೆ. ಹೌದಾ? ಐ ವಿಲ್ ಟೇಕ್ ಟ್ರಯಾಂಗಲ್ ಎ ಡಿ ಸಿ. ಟ್ರಯಾಂಗಲ್ ಎ ಡಿ ಸಿಯಲ್ಲಿ ಓ ಎ ಇಸ್ ದ ಮೀಡಿಯನ್ ಅಂಡ್ ಇಟ್ ಈಸ್ ಡಿವೈಡಿಂಗ್ ದಿಸ್ ಸೈಡ್. ಯಾವುದು? ಸಿ ಡಿಯನ್ನು ಈಕ್ವಲ್ ಭಾಗ ಆಗಿ ಡಿವೈಡ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಎರಡು ಈಕ್ವಲ್ ಏರಿಯಾ ಆಗಿ ಡಿವೈಡ್ ಮಾಡುತ್ತೆ. ಸೊ ಐ ವಿಲ್ ಕನ್ಸಿಡರ್ ನಾವು ಟ್ರಯಾಂಗಲ್ ಎ ಸಿ ಡಿ. ಇನ್ ಟ್ರಯಾಂಗಲ್ ಎ ಸಿ ಡಿ ಓ ಎ ಇಸ್ ದ ಮೀಡಿಯನ್. ಬರೀರಿ, ಓ ಎ ಈಸ್ ದ ಮೀಡಿಯನ್. ಓ ಎ ಈಸ್ ದ ಮೀಡಿಯನ್. ಸೊ ನಾವು ಏನಂತ ಹೇಳ್ಬೋದು? ಏರಿಯಾ ಆಫ್ ಟ್ರಯಾಂಗಲ್ ಸಿ ಒ ಎ is equal to area of triangle AOD. ಹೌದಾ? ಏರಿಯಾ ಆಫ್ ಟ್ರಯಾಂಗಲ್ AOC ಅಥವಾ COA ಯಾವುದಾದ್ರೂ ಬರೀರಿ. ಓಕೆ, AOC ಅಂತಾನೆ ಬರೆಯೋಣ. AOC. ಓಕೆ, ಹೆಂಗಾದ್ರೂ ಬರಿಬೋದು, ಹೇಳ್ತಿದ್ದೀನಿ. AOC ಅಂತನಾದ್ರೂ ಬರೀರಿ, COA ಅಂತನಾದ್ರೂ ಬರೀರಿ. ಬೋತ್ ಏರಿಯಾ ಆರ್ ಈಕ್ವಲ್. ಅದನ್ನು ಬರ್ಕೊಂಡ್ವಾ? ಫೈನ್. ದಿಸ್ ಈಸ್ ಈಕ್ವೇಶನ್ 1 ಅಂತ ಹೇಳಿ ಕನ್ಸಿಡರ್ ಮಾಡ್ರಿ. ಓಕೆ, ಈಗ ನೆಕ್ಸ್ಟು ಇನ್ನೊಂದು ಕಡೆ ವಾಟ್ ಐ ವಿಲ್ ಡು, ನಾನೇನು ಮಾಡ್ತೀನಿ ಇನ್ನೊಂದು ಕಡೆಗೆ ಅಂದರೆ ಈ ಒಂದು ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತೀನಿ. ಯಾವುದಪ್ಪ ಅದು ಟ್ರಯಾಂಗಲ್ ಅಂದರೆ ಸಿ ಬಿ ಡಿ. ಟ್ರಯಾಂಗಲ್ ಸಿ ಬಿ ಡಿಯನ್ನು ಕನ್ಸಿಡರ್ ಮಾಡ್ತಿದ್ದೀನಿ. ಸೊ ಇನ್ ದಿಸ್ ಟ್ರಯಾಂಗಲ್ ಓ ಬಿ ಇಸ್ ದ ಮೀಡಿಯನ್. ಓ ಬಿ ಇಸ್ ದ ಮೀಡಿಯನ್. ಬರೀರಿ ಅದನ್ನು. ಇನ್ ಟ್ರಯಾಂಗಲ್ ಸಿ ಬಿ ಡಿ ಓ ಬಿ ಈಸ್ ದ ಮೀಡಿಯನ್. OB is the median. ಹಾಗಿದ್ರೆ ವಾಟ್ ಹ್ಯಾಪನ್ಸ್? ಏರಿಯಾ ಆಫ್ ಟ್ರಯಾಂಗಲ್ COB ಅಥವಾ BOC, ಏರಿಯಾ ಆಫ್
triangle BOC will be equal to area of triangle. ಯಾವ್ದು ಇನ್ನೊಂದು? BOD. ಹೌದಾ? BOD. This is equation 2 ಅಂತ ಹೇಳಿ ಕನ್ಸಿಡರ್ ಮಾಡ್ರಿ. ಇದನ್ನ equation 2. ಓಕೆ, ಇಷ್ಟ ಆಯ್ತಾ? ಸೊ ಮೀಡಿಯನ್ಗಳನ್ನು ತಗೊಂಡ್ವಿ, ಎರಡೂ ಸೈಡು ಏರಿಯಾಸ್ಗಳನ್ನು ಬರೆದ್ವಿ ಅಷ್ಟೇ, ಏನು ಬೇರೆ ಏನು ಮಾಡಿಲ್ಲ. ಓಕೆ, ನಾನೇನು ಮಾಡ್ತೀನಿ, ಇಕ್ವೇಷನ್ 1 ಇಕ್ವೇಷನ್ 2 ಆ್ಯಡ್ ಮಾಡ್ತೀನಿ. ಆ್ಯಡಿಂಗ್ ಅಂದರೆ ಏನು? ಆ್ಯಡಿಂಗ್ LHS ಆ್ಯಂಡ್ LHS, RHS ಆ್ಯಂಡ್ RHS, ಆ್ಯಡಿಂಗ್ ಇಕ್ವೇಷನ್ 1 and 2. ಸೊ ಅದರಿಂದ ನಮಗೇನು ಬರುತ್ತೆ ನೋಡೋಣ ಈಗ. ಆ್ಯಡಿಂಗ್ ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2. ವಾಟ್ ಈಸ್ ದೇರ್ ಇನ್ ಇಕ್ವೇಷನ್ 1? ಏರಿಯಾ ಆಫ್ AOC ಇದೆ, ಬರೀರಿ ಈ ಸೈಡ್. LHS ಅಲ್ಲಿ ಏರಿಯಾ ಆಫ್ AOC ಇದೆ, ಪ್ಲಸ್ ಈ ಕಡೆ LHS ಅಲ್ಲಿ ಏರಿಯಾ ಆಫ್ BOC ಇದೆ. ಬರ್ದ್ರಾ? ಓಕೆ, ಸೊ ಇಲ್ಲಿ ಏರಿಯಾ ಆಫ್ AOD RHS ಅಲ್ಲಿ ಏರಿಯಾ ಆಫ್ AOD ಪ್ಲಸ್ ಏರಿಯಾ ಆಫ್ BOD. ಬರ್ಕೊಂಡ್ರೆ ಎಷ್ಟು? ಈಗ AOC BOC ಎಲ್ಲಿದೆ ನೋಡ್ರಿ. ವೇರ್ ಈಸ್ AOC ಅಂಡ್ BOC? ನೋಡಿ, AOC ಹಾಗೆ BOC ಎರಡೂ ಕಲ್ತು ಏನಾಯ್ತು? ಕಂಪ್ಲೀಟ್ ಟ್ರಯಾಂಗಲ್ ABC ಆಯಿತು. AOC BOC ಕಂಪ್ಲೀಟ್ ಟ್ರಯಾಂಗಲ್, ಅರ್ಧ ಟ್ರಯಾಂಗಲ್ ಕಲ್ತು ಕಂಪ್ಲೀಟ್ ಆಗಿ ABC ಆಯಿತು. ಬರೀರಿ ಅದನ್ನು. ದಿಸ್ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ABC. ಹಾಗೆ ಸೇಮ್ ಇದೇ ಕಥೆ ಇಲ್ಲಿ. AOD ಹಾಗೆ BOD ಏನಾಯಿತು? ADB ಅಥವಾ ABD. ಹೌದಾ? ಸೊ ಇದಿಷ್ಟು ಕಲಿತು ಏರಿಯಾ ಆಫ್ ಟ್ರಯಾಂಗಲ್ ABD ಆಯಿತು. ಓಕೆ, ಆಲ್ ರೈಟ್. ಸರಿ, ಹಾಗಿದ್ರೆ ನಮಗೆ ಏನನ್ನ ಕೇಳಿದ್ರೋ ಅದನ್ನು ನಾವು ಪ್ರೂವ್ ಮಾಡಾಯಿತು. ವಿ ಹ್ಯಾವ್ ಪ್ರೂವ್ಡ್ ಇಟ್, ಹೆನ್ಸ್ ಪ್ರೂವ್ಡ್. ಕಷ್ಟ ಇತ್ತಾ? ಇಲ್ಲ ತಾನೆ, ಸುಲಭನೇ ಇತ್ತಲ್ವಾ? ಕರೆಕ್ಟ್ ತಾನೆ? ಅವ್ರೇನು ಕೊಟ್ಟಿದ್ರೋ ಅದನ್ನು ಯೂಸ್ ಮಾಡಿಕೊಂಡು ಅಗೇನ್ ಮೀಡಿಯನ್ ಹಾಗೆ ಏರಿಯಾ ಆಫ್ ಟ್ರಯಾಂಗಲ್ಸ್ಗಳನ್ನು ಯೂಸ್ ಮಾಡಿಕೊಂಡೆ ಸಾಲ್ವ್ ಮಾಡಿಬಿಟ್ವಿ. ಓಕೆ, ಆಲ್ ರೈಟ್. ಸರಿ, ಈಗ ಈ ಪ್ರಶ್ನೆನ ಹೋಮ್ವರ್ಕ್ ಆಗಿ ತಗೊಳ್ಳಿ. ಓಕೆ, ಸೊ ನಾಳೆ ಸೆಷನಲ್ಲಿ ಏನು ಮಾತಾಡ್ತೀವಿ ಅನ್ನೋದನ್ನು ಹೇಳೋಣ. ಆದರೆ ಅದಕ್ಕಿಂತ ಮುಂಚೆ ಇವತ್ತಿನ ಸೆಷನಲ್ಲಿ ಏನನ್ನ ನಾವು ಕಲ್ತ್ವಿ ಅನ್ನೋದನ್ನು ಕ್ವಿಕ್ ಆಗಿ ಸಮರೈಸ್ ಮಾಡೋಣ. ಹೇಳಿ, ವಾಟ್ ವಿ ಹ್ಯಾವ್ ಲರ್ನ್ಡ್. ಇವತ್ತಿನ ನಮ್ಮ ಸೆಷನಲ್ಲಿ ಟ್ರಯಾಂಗಲ್ಸ್ ದಟ್ ಆರ್ ಟೂ ಟ್ರಯಾಂಗಲ್ಸ್ ದಟ್ ಆರ್ ಆನ್ ದ ಸೇಮ್ ಬೇಸ್ ಹಾಗೆ ಬಿಟ್ವೀನ್ ದ ಸೇಮ್ ಪ್ಯಾರಲ್ಸ್ ಇದ್ದಾಗ ಏನಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಹೌದಾ? ಓಕೆ, ಸೊ ಕಾನ್ಸೆಪ್ಟ್ ಪೂರ್ತಿಯಾಗಿ ಅಂದರೆ ಅದರಲ್ಲಿ ಇರ್ತಕ್ಕಂಥ ಥೇರಮ್ ಇನ್ನೊಂದು ಮತ್ತೊಂದು ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡ್ವಿ. ಎಕ್ಸಾಂಪಲ್ ಕ್ವಶನ್ಸ್ ಹಾಗೆ ಎಕ್ಸಸೈಸ್ ಕ್ವಶನ್ಸ್ನ ಕೂಡ ಸಾಲ್ವ್ ಮಾಡಿದ್ವಿ. ನಾಳೆ ಉಳಿದಿರುವಂತಹ ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡಲಿಕ್ಕೆ ಹೊರಟಿದ್ದೀವಿ ಈ ಒಂದು ಚಾಪ್ಟರ್ನ ಮೇಲೆ. ಅಟ್ ದ ಸೇಮ್ ಟೈಮ್ ನಮ್ಮ ಕಂಪ್ಲೀಟ್ ಯಥಾರ್ಥ ಬ್ಯಾಚ್ನ ಲಾಸ್ಟ್ ಸೆಷನ್ ಯಾವತ್ತು? ನಾಳೆ ಸೆಷನಲ್ಲಿ ನಾವು ಕಂಪ್ಲೀಟಾಗಿ ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಿದ್ದೀವಿ. ಆ್ಯಂಡ್ ಇಟ್ ವಿಲ್ ಬಿ ಎ ಲಾಸ್ಟ್ ಸೆಷನ್ ಆಫ್ ದಿಸ್ ಯಥಾರ್ಥ ಮ್ಯಾಥಮೆಟಿಕ್ಸ್. ಓಕೆ, ಸರಿ, ಹಾಗಿದ್ರೆ ನಾಳೆ ಸೆಷನಲ್ಲಿ ಮತ್ತೆ ಎಲ್ಲರೂ ಮೀಟ್ ಆಗೋಣ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ಖುಷಿಯಾಗಿರಿ. ಓಕೆ, ಸೊ ನಗ್ನಗ್ತಾ ಇರಿ ಅಂತ ಹೇಳ್ತಾ ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.